ಇವಾಗ ಸರಿ ಇದೆಯಾ? ಓಕೆ. ಕಾಣುತ್ತಾ? ಓಕೆ ಸರ್. ಇದು ವಿಡಿಯೋ ಬರ್ತಾ ಇದೆಯಾ ಇಲ್ವಾ? ವಿಡಿಯೋ ಇಲ್ಲ, ಇಲ್ವಾ? ವಿಡಿಯೋ ಬರ್ತಾ ಇಲ್ಲ ಸರ್, ಆಡಿಯೋ ಐತೆ. ಮತ್ತೆ ಈಗ ಹೌದಾ? ಬಂತು, ಸ್ವಲ್ಪ ಬ್ಲರ್ ಇದೆ. ಇರ್ಲಿ ಬಿಡಿ ಸರ್, ಏನು ಮಾಡೋಣ. ಇರ್ಲಿ, ಏನೋ ಸ್ವಲ್ಪ ಅದ್ರದ್ದು ಏನೋ ಪ್ರಾಬ್ಲಮ್ ಇದೆ. ವಿ ವಿಲ್ ಮ್ಯಾನೇಜ್. ಇವಾಗ ಕಾಣಿಸ್ತಾ ಇದೆ, ಸ್ವಲ್ಪ ಬ್ಲರ್ ಇದೆ, ನೋ ಪ್ರಾಬ್ಲಮ್. ಮ್ಯಾನೇಜ್, ವಿ ಕ್ಯಾನ್ ಮ್ಯಾನೇಜ್. ಓಕೆ ಸರ್. ಸೊ ಫಸ್ಟ್ ಎತ್ಕೊಂತಾನೆ ನಾವು ಪ್ರಾಣಾಯಾಮದ್ದು ಪೋಸ್ಚರ್ಸ್ ನಲ್ಲಿ ಲೋಬುಲಾರ್ ಬ್ರೀತಿಂಗು ಮಾಡೋಣ. ಮೊದಲು ಎತ್ಕೊಂತಾನೆ ಲೋಯರ್ ಲೋಬ್ಸ್ದು ಮಾಡೋಣ. ಇದು ಸರಿ. ಅದಕ್ಕಿಂತ ಮೊದಲು ಕೆಲವು ಎಕ್ಸರ್ಸೈಸ್ಗಳು ಮಾಡೋಣ. ಡಾಗ್ ಬ್ರೀತಿಂಗ್. ಡಾಗ್ ಬ್ರೀತಿಂಗ್. ಸರ್, ಇದು ಡಾಗ್ ಬ್ರೀತಿಂಗ್. ಓಕೆ, ಅದನ್ನೇ ಮಾಡೋಣ. ಅದು ನನಗೆ ಇನ್ನೂ ಎಲ್ಲ ಪಾಶ್ಚರ್ಸ್ ಇನ್ನೂ ಸರಿಯಾಗಿ ಗೊತ್ತಾಗಿಲ್ಲ. ಪರವಾಗಿಲ್ಲ. ಸೊ ನೀವು ಮಾಡೋದನ್ನೇ ನಾನು ನೋಡ್ಬಿಟ್ಟು ಮಾಡ್ತೀನಿ. ಸೊ ಇದು ಬಂದಿದ್ದೆ ಕ್ಯಾಟ್ ಸ್ಟ್ರೆಚ್ ಅಥವಾ ಟೈಗರ್ ಸ್ಟ್ರೆಚ್ ಅಂತೀವಿ ನಾವು. ಹೀಗೆ ಮೇಲ್ಗಡೆ ಹೋದಾಗ ಬ್ರೀತಿಂಗ್, ಬ್ರೆತ್ ಔಟ್. ಓಕೆ ಸರ್. ನಿಮ್ದು ವಿಡಿಯೋ ಸ್ಟಿಲ್ ಆಗಿದೆ. ಅದೇ ಇರ್ಲಿ ಸರ್. ಇಲ್ಲ, ನಾನು ಇಂಟರ್ನೆಟ್ ಅದೇ ನಿಮ್ದು ಸರಿಯಾಗಿ ಕಾಣಿಸ್ತಾ ಇದೆ. ಓಕೆ. ಸೊ ಈಗ ಡಾಗ್ ಬ್ರೀತಿಂಗ್. ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಡಾಗ್ ಬ್ರೀತಿಂಗ್ ಮಾಡಿ. ಓಕೆ, ಮಾಡೋಣ ಸರ್. ಓಕೆ. ಇದು ಬಾಯಿಂದ ಉಸಿರಾಡೋದು. ನಾಲ್ಗೆ ಬಾಯಿ ತೆಗೆದು ನಾಲ್ಗೆನ ಆದಷ್ಟು ಹೊರಗಡೆ ಹಾಕಿ ಕೈಗಳು ನೇರ ಇರಬೇಕು. ರಿಲ್ಯಾಕ್ಸ್. ನನ್ನೊಂದು ಕೆಪಾಸಿಟಿ ಮಾಡ್ಬೇಕಾಗತ್ತೆ ಇದನ್ನ. ಈಗ ಬಾಯಿನಲ್ಲಿ ಜೊಲ್ಲು ತರಿಸ್ಕೊಂಡು ನುಂಗ್ಬೇಕು. ಓಕೆ, ಮತ್ತು ಒಂದ್ಸಲ.
ಬಾಯಿನಲ್ಲಿ ಜೋಲ್ ತರಿಸ್ಕೊಂಡು ಹೋಗೋದು. ಈಗ ಕಾರ್ಡಿಯೋಪಲ್ಮನರಿ ಎಕ್ಸರ್ಸೈಸ್. ಓಕೆ. ವಜ್ರಾಸನ ಕೂತ್ಕೊಳ್ಳ. ಇದಕ್ಕೆ ಪದ್ಮಾಸನ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಸರ್. ಕಾರ್ಡಿಯೋಪಲ್ಮನರಿ ಎಕ್ಸರ್ಸೈಸ್ಗೆ ಯಾಕೆಂತಂದ್ರೆ ನಾವು ಕೈ ಮೇಲಕ್ಕೆ ಮಾಡಿದಾಗ ಒಳ್ಳೆ ಫಿಕ್ಸೇಷನ್ ಇರುತ್ತೆ ಇದರಲ್ಲಿ, ಅದಕ್ಕೋಸ್ಕರ ಪದ್ಮಾಸನ ದಿ ಬೆಸ್ಟ್. ಎಸ್. ಕರೆಕ್ಟ್ ಸರ್. ಹಾಗೆ ಮೇಲೆ ಹಿಂಗೆ ಕೈಗಳನ್ನ ಹೀಗಿಟ್ಟು ರಿಲ್ಯಾಕ್ಸ್. ಮೊದಲು ಸ್ವಲ್ಪ ಕಡಿಮೆ ಮಾಡೋಣ, ಆಮೇಲೆ ನಿಧಾನವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗಿ. ಕಣ್ಣು ಮುಚ್ಕೊಂಡು ಒಳಗಡೆ ಜೋರಾಗಿರೋ ಉಸಿರಾಟ, ಮತ್ತೊಂದು ಸ್ವಲ್ಪ ರಿಲ್ಯಾಕ್ಸ್. ಸರ್, ಈ ಎಕ್ಸರ್ಸೈಸ್ನ ನಾವು ಒಬೆಸಿಟಿ ಇರೋರು, ನೀ ಜಾಯಿಂಟ್ ಪೇನ್ ಇರೋರು, ನಡೆಯೋಕ್ಕಾಗೋದಿಲ್ಲ, ಅವ್ರಿಗೆ ಇವುಗಳನ್ನ ಮಾಡಿದ್ರೆ ಬೇಕಾದಷ್ಟು ಬೆನಿಫಿಟ್ ಆಗುತ್ತೆ. ಏನು ವಾಕಿಂಗೇ ಹೋಗ್ಬೇಕಾಗಿಲ್ಲ. ನಾನು ಲೈಫ್ನಲ್ಲಿ ವಾಕಿಂಗ್ ಹೋಗಿರೋದು ತುಂಬ ಕಡಿಮೆ ಸರ್. ದಿನಕ್ಕೆ 1 ಗಂಟೆ ಅಷ್ಟೇ, ಜಾಸ್ತಿ ನಾನು ಮಾಡ್ತಾ ಇರಲಿಲ್ಲ. 1 ಗಂಟೆ ಮಾಡ್ತಾ ಇದ್ದಿದ್ದು.
ಯೋಗ ಅಷ್ಟೇ. 1 ಗಂಟೆಯಲ್ಲಿ ಏನ್ ಮಾಡಿದ್ರೆ ಅಷ್ಟು. ಮತ್ತೆ ವಾಕಿಂಗ್ ಯಾವತ್ತೂ ಇಲ್ಲ. ಸಾಯಂಕಾಲದ ಕ್ಲಿನಿಕ್ ಹೋಗ್ತಾ ಇದ್ದೆ ನಾನು. ಕ್ಲಿನಿಕ್ ಹೋಗುವಾಗ ಬೆಳಿಗ್ಗೆನ ಸಾಯಂಕಾಲ 2 ಹೊತ್ತು ಹೋಗ್ತಾ ಇದ್ದೆ. ಬೆಳಿಗ್ಗೆ ಸ್ಕೂಟರ್ನಲ್ಲಿ ಹೋಗ್ಬಿಡೋದು, ಸಾಯಂಕಾಲ ಸೈಕಲ್ನಲ್ಲಿ ಹೋಗೋದು. ಸೊ ಬೆಳಿಗ್ಗೆ ಹೊತ್ತೆಲ್ಲ ನಾನು ಎಲ್ಲಿ ಯೋಗಕ್ಕೆ ಹೋಗ್ಬೇಕಾದ್ರೂ ಸೈಕಲ್ಲೇ. ಸೊ ಸೈಕಲ್ ಅಲ್ಲಿ ನಾನು ಸರ್ಕಸ್ ಗಿರ್ಕಸ್ ಯೋಗ ಗೀಗ ಎಲ್ಲ ಮಾಡ್ತೀನಿ, ಕೈ ಬಿಟ್ಕೊಂಡು ಎಲ್ಲ. ನನ್ನ ಸಜ್ಜನರಾವ್ ಸರ್ಕಲ್ ನಲ್ಲಿ ಕರಿತಾ ಇದ್ದಿದ್ದೆ ಡಾಕ್ಟರ್ ಪ್ರಸಾದ್ ಅಂದ್ರೆ ಯಾರಪ್ಪ ಅವರು ಅಂತ ಕೇಳ್ತಾ ಇದ್ರು. ಸೈಕಲ್ ಡಾಕ್ಟರ್ ಅಂದ್ರೆ ಗೊತ್ತು ಬಿಡಿ ಸರ್ ನಮ್ಗೆ ಅಂತ ಇದ್ರು. ಸೊ ಸೈಕಲ್ ನಲ್ಲಿ ಹೋದ್ರೆ ಅಷ್ಟು ಅದು ಒಳ್ಳೆ ಎಕ್ಸರ್ಸೈಸ್ ಸರ್ ಸೈಕಲ್. ನಾನು ಚಿಕ್ಕ ವಯಸ್ಸಿಂದ ತುಂಬಾ ಇಷ್ಟಪಡ್ತಾ ಇದ್ದೆ. ಈಗಲೂ ಕೂಡ ಇಲ್ಲಿ ನಾನು ಬಂದ್ರೆ ನನ್ನ ಮಗನಿಗೆ ಹೇಳ್ತೇನೆ ಸೈಕಲ್ ಇದೆಯಾ ಅಲ್ಲಿ ಅಂತ. ಅಂತ ನಾವು ಆವಾಗಲೇ ಹಾಗೆ ಎಲ್ಲಿಗೆ ಬೇಕಾದ್ರೂ ಹೋಗ್ತಾ ಇರ್ತೀವಿ. ಮೊನ್ನೆ ರೀಸೆಂಟ್ ಆಗಿ 1 ವರ್ಷದಿಂದ ಎಲ್ರಿಗೂ ಅನೌನ್ಸ್ ಮಾಡಿದ್ವಿ, ನಮ್ಮ ಆಶ್ರಮ ಬೆಂಗಳೂರಿಂದ 70 ಕಿಲೋಮೀಟರ್, ಒಟ್ಟು ಟೋಟಲ್ 70 ಕಿಲೋಮೀಟರ್ ಆಗುತ್ತೆ. 32 ಕಿಲೋಮೀಟರ್ಸ್ ಇರೋದು. ಹೋಗ್ತಾ 30 ಬರ್ತಾ 32. ಎಲ್ರು ಸೈಕಲ್ ನಲ್ಲಿ ಹೋಗೋಣ, ಯಾರ್ಯಾರು ಬರ್ತೀರಾ ಅಂತಂದ್ರೆ ಒಬ್ರು ಬಂದಿದ್ರೆ ಸರ್ ನಾನು ಒಬ್ನೇ ಹೋಗ್ಬಿಟ್ಟು ವಾಪಸ್ಸು ಬಂದಿದ್ದಾಯ್ತು ಸೈಕಲ್ ನಲ್ಲಿ. ಹಾಗೆ ನನ್ಗೆ ಸೈಕಲ್ ತುಳಿತಾ ಇದ್ದೆ ಹಾಗೆ. ಬಟ್ ಯೋಗ ಮಾಡಿದ್ರೆ ನಿಜವಾಗ್ಲೂ ಏನು ಬೇಕಾಗಿಲ್ಲ ಸರ್, ಅದಕ್ಕೋಸ್ಕರ. ಓಕೆ, ನೀವೆಲ್ಲ ವಾಕಿಂಗ್ ಎಲ್ಲ ಮಾಡ್ತೀರಾ ಅನ್ಕೊಂತೀನಿ. ಟ್ರೆಡ್ಮಿಲ್ ಅಲ್ಲಿ ಮಾಡ್ತೀನಿ. ಓ, ಥ್ರೆಡ್ಮಿಲ್ ನಲ್ಲಿ ಮಾಡ್ತಾ ಇರ್ತೇನೆ. ಓಕೆ ಸರ್, ಎಷ್ಟೊತ್ತು ಮಾಡ್ತೀರಾ ಸರ್? ಸುಮಾರು 30 ರಿಂದ 45 ನಿಮಿಷ ಮಾಡ್ತೀನಿ. ಓಕೆ ಓಕೆ ಓಕೆ. ಅಂಡ್ ಇನ್ನೊಂದು BM ಹೆಗ್ಡೆ ಕೂಡ ಹೇಳ್ತಾರೆ, ಬಿಕಾಸ್ ಯು ಆರ್ ಆಲ್ಸೋ ಡಾಕ್ಟರ್, ಕಾರ್ಡಿಯಾಲಜಿಸ್ಟ್ ಎಲ್ಲ ಆಗಿರೋದ್ರಿಂದ. ಮತ್ತೆ ನಮ್ಮ ಯೋಗದಲ್ಲಿ ಅಲ್ಲಿ ಒಂದು 4 ಜನ ಇದ್ದಾರೆ ಸರ್. VK ಸಾಯಿಂಗಾರ್ ಡೈರೆಕ್ಟ್ ಡಿಸೈಪಲ್ಸ್, ಓಂಕಾರ್ ಅವರು ಒಬ್ರು, ಹೀಗೆಲ್ಲ ಇದ್ದಾರೆ ಅವರು. ಆ ತರ ಅವರು ಹೇಳೋದು, BM ಹೆಗ್ಡೆ ಹೇಳೋದು, ದಿ ಹ್ಯೂಮನ್ ಬೀಯಿಂಗ್ಸ್ ಆರ್ ನಾಟ್ ಮೆಂಟ್ ಫಾರ್ ರನ್ನಿಂಗ್, ಓನ್ಲಿ ಫಾರ್ ದಿ 4 ಲೆಗ್ ಅನಿಮಲ್ಸ್ ಮಾತ್ರ. ಅವ್ರದ್ದು ಗ್ರಾವಿಟಿ ಕ್ಲೀನ್ ಆಗಿ ಬೀಳುತ್ತೆ, ಅವ್ರು ತುಂಬಾ ಓಡಬೇಕಾಗುತ್ತೆ, ಪ್ಲೀಸ್ ಡೋಂಟ್ ರನ್ ಅಂತ ಹೇಳ್ತಾರೆ. ಓಡೋದ್ರಿಂದ ನಿಮ್ಮ ಜಾಯಿಂಟ್ಸ್ ವಿಲ್ ಟೇರ್ ಔಟ್ ಅಂತ ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ, ಐ ಡೋಂಟ್ ನೋ ಹೌ ಮಚ್ ಇಟ್ ಈಸ್. ನೀವು ಆ ಕಡೆ ಡಾಕ್ಟರ್ I do believe there is truth in his statement. Oh, yes. Okay sir. ಸರಿಯಾಗಿ ಬರ್ತಾ ಇದೆಯಾ ಈಗ? ಈಗ ಬರ್ತಾ ಇದೆ ಸರ್, ಇವಾಗ ಬರ್ತಾ ಇದೆ. ಓಕೆ ಸರ್. ನೆಕ್ಸ್ಟ್ ನಾವು ಇದು ಮಾಡಿದ್ವಿ. ಇವಾಗ ನೆನಪಿಗೆ ಅದೊಂದು ಮಾಡಬೇಡ ಸರ್. ಎಸ್, ಓಕೆ ಸರ್. ಓಕೆ ಸರ್. ಓಕೆ, ನೆಕ್ಸ್ಟ್ ನಾವು ಈ ಅಬ್ಡಾಮಿನಲ್ ಬ್ರೀತಿಂಗ್, ಥೊರಾಸಿಕ್ ಬ್ರೀತಿಂಗ್, ಅಪಿಕ್ಸ್ ಬ್ರೀತಿಂಗ್ಗೆ, ಅಬ್ಡಾಮಿನಲ್ ಬ್ರೀತಿಂಗ್ಗೆ ವಿ ಹ್ಯಾವ್ ಇದು ರ್ಯಾಪಿಡ್ ಬ್ರೀತಿಂಗ್, ಶಶಂಕಾಸನದ ಬ್ರೀತಿಂಗ್ ಅಂತ, ರ್ಯಾಪಿಡ್ ಬ್ರೀತಿಂಗ್.
ಇದನ್ನ ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡಿದ್ರೆ ಒಳ್ಳೇದು. Okay. ಈ ಕೂತ್ಕೊಂಡು ಕೈಗಳನ್ನ ಕರೆಕ್ಟ್ ಆಗಿ ನೀ ಜಾಯಿಂಟ್ ಮುಂದೆ ಇಟ್ಕೊಂಡು ಎಸ್ ಈಗ ಕೂತ್ಕೋಬೇಕು ಸರ್. ಹಿಂಗೆ ಅಲ್ಲ ಸರ್, ಹೀಗೆ ಹೀಗೆ ನೀವಿನ್ನು ಪೂರ್ತಿ ಹೀಗೆ ಕರೆಕ್ಟ್. ಇದು ನಮ್ಮ ಎಲ್ಬೋಸ್ ಬಂದಿದ್ದೆ ನೀಸ್ಗೆ ತಾಗ್ತಾ ಇರ್ಬೇಕು. ಎಲ್ಬೋಸ್ ನೀಸ್ಗೆ ತಲೆನ ಮೇಲಕ್ಕೆ ಎತ್ತಿ ಉಸಿರಾಡ್ಬೇಕಷ್ಟೆ. Deep breathe in and breathe out. Okay, sir. ಓಕೆ ಸರ್. ಸರ್, ಅದು ನಾವು ಕೈಗಳನ್ನ ಇಟ್ಕೊಳ್ಳುವಾಗ ಕೂತ್ಕೊಂಡು ಇದನ್ನ ಕರೆಕ್ಟ್ ಆಗಿ ಇದ್ರ ಮುಂದೆ ಹೀಗೆ ಇಟ್ಕೋಬೇಕು. ನಿಮ್ದು ಐ ಥಿಂಕ್ ಹಿಂಗ್ ಹೋಗಿದೆ ಅನ್ಸುತ್ತೆ. ಬೆಟರ್ ಯು ಕೀಪ್ ಇಟ್ ಲೈಕ್ ದಿಸ್. ಹೀಗೆ ಇಟ್ಕೊಂಡು ಕರೆಕ್ಟ್. ಇದು ಕೈ ಹೀಗೆ ಹೀಗೆ ಎರಡು ಹೀಗೆ ಹೀಗೆ. ಎಸ್ ಕರೆಕ್ಟ್. ಹೀಗೆ ಹೀಗೆ ಇಟ್ಕೊಂಡು ತಲೆನ ಮೇಲಕ್ಕೆ ಎತ್ತಿ ಪ್ರೀತಿ. ಓಕೆ ಸರ್. ಕರೆಕ್ಟ್. ಸೊ ಈಗ ಥೊರಾಸಿಕ್ ಬ್ರೀತಿಂಗ್ ಇದಕ್ಕೆ ನಿಮ್ಗೆ ಗೊತ್ತಿದೆ, ನೀವೇ ಮಾಡ್ತೀರಾ. ಮತ್ಸ್ಯಾಸನ. ಓಕೆ ಸರ್. ಕೈಗಳು ಎಲ್ಲಿಟ್ಕೊಂಡಿರ್ತೀರಾ ಸರ್? ಕೈಗಳನ್ನ ಎಲ್ಲಿಟ್ಕೊಂಡಿರ್ತೀರಾ? ತೋರಿಸ್ತೀನಿ. ಓಕೆ ಓಕೆ. ಕೈಗಳನ್ನ ನಮ್ಮ ಇಲ್ಲಿ ಇಟ್ಕೋಬೇಕಾಗುತ್ತೆ. ಓಕೆ, ಅದು ತಪ್ಪು ಮಾಡಿದೆ ಹಾಗಾದ್ರೆ. ಇಲ್ಲ ತಪ್ಪೇನಿಲ್ಲ, ಪರವಾಗಿಲ್ಲ. ಹೊಟ್ಟೆ ಮೇಲೆ ಇಟ್ಕೋಬಾರ್ದು. ನಮ್ಮ ಕೈಸ್ಗೂ ಹರ್ನಿಯಲ್ ಜಾಗ ಇರುತ್ತಲ್ಲ, ಹರ್ನಿಯ, ಎಸ್, ಅಲ್ಲಿ ಇಟ್ಕೊಂಡು ತಲೆನ ಇವಾಗ ಮೊದಲು ಮಾಡ್ಕೊಂಡು ಆಮೇಲೆ ನೀವು ಕೈ ಇಟ್ಕೋಬಹುದು. ಫಸ್ಟ್ ಆ ಪೊಸಿಷನ್ಗೆ ಬಂದು ಆಮೇಲೆ ನೀವು ಕೈನಲ್ಲಿ ಇಟ್ಕೊಂಡು ಉಸಿರಾಡಬಹುದು. ಓಕೆ, ಕರೆಕ್ಟ್ ಕರೆಕ್ಟ್ ಸರ್. ಇದು ಇನ್ ಸ್ವಲ್ಪ ಇದು ಪೂರ್ತಿ ಇದು ನೆಲದ ಮೇಲೆ ಇರಬಾರ್ದು. ಇದು ಈ ಪೋರ್ಷನ್ ನೆಲದ ಮೇಲೆ ಇರಬಾರ್ದು.
ಅವಾಗ ತಾನೇ ಮಾತ್ರ ಅದೊಂದು ಸ್ವಲ್ಪ ಮಾಡಿ ಸರ್. ಯಾ ಬಟ್ ನಿಮ್ಗೆ ಕಷ್ಟ ಆಗುತ್ತಾ ನೋಡಿ ಸರ್. ಸೊ ಇದು ಬೆನ್ನು ಶುಡ್ ಬಿ ಆಫ್ ಅಲ್ವಾ? ಹೌದು ಹೌದು. ನೆಲದ ಮೇಲೆ ಇಂತ ಅದು ಮೇಲಕ್ಕೆ ಹೋಗಿರುತ್ತೆ, ತಲೆ ಬ್ಯಾಕ್ ಇದು ತಲೆ ಇದು ಮಾತ್ರ ನೆಲದ ಮೇಲೆ ಇರುತ್ತೆ. ಹಾಗೆ ಮಾಡ್ಬೋದು. ತೋರಿಸ್ತೀನಿ, ಶರ್ಟ್ ತೋರಿಸ್ತೀನಿ. ಯಾ ಯಾ ಕರೆಕ್ಟ್ ಕರೆಕ್ಟ್ ಸರ್. ಕರೆಕ್ಟ್. ಎಸ್ ಸರ್, ಕರೆಕ್ಟ್ ಕರೆಕ್ಟ್. ಡೀಪ್ ಬ್ರೀತಿಂಗ್, ಡೀಪ್ ಬ್ರೆತ್ ಔಟ್. ಆಗ ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಓಕೆ ಸರ್. ಓಕೆ, ಇದನ್ನ ಮತ್ಸ್ಯಾಸನ ಅಂತೀವಿ, ಫಿಶ್ ಪಾಶ್ಚರ್. ನೀವು ಪದ್ಮಾಸನ ಹಾಕೊಂಡ್ಬೇಕಾದ್ರೂ ಮಾಡಬಹುದು ಇದನ್ನ. ಮತ್ತೆ ಇದರಲ್ಲಿ ನಾವು ಕೆಲವು ಕ್ರಿಯೆ ಅಂತಂದ್ರೆ ಇದು ಮಾಡ್ತೀವಿ ನಾವು. ಮತ್ಸ್ಯಾಸನದಲ್ಲೇ ಕಾಲ್ಗಳನ್ನ ಮೇಲಕ್ಕೆ ಎತ್ಕೊಂಡು ಮಾಡೋದು ಮಾಡ್ತೀವಿ. ಅದ್ ನಿಮ್ಗೆ ಗೊತ್ತಿರ್ಬೇಕು ಅನ್ಸುತ್ತೆ, ಸುಮ್ಮನೆ ತೋರಿಸ್ತೀನಿ ಇವಾಗ. ಹೀಗೂ ಮಾಡ್ಬಹುದದು. ಆದ್ರೆ ಗೊತ್ತಿದ್ರೆ ಅದ ನೀವು ಯಾವ ಬೇಕಾದ್ರೂ ಒಂದೊಂದ್ಸಾರಿ ಪ್ರಯತ್ನ ಮಾಡ್ಲಾ? ಮಾಡಿ ಸರ್, ಮಾಡಿ ಸರ್, ಮಾಡಿ ಸರ್. ಮತ್ಸ್ಯಾಸನದಲ್ಲಿ ವೇರಿಯೇಷನ್ ಸಿಗಲ್ಲ. ಎಸ್, 10 ಕೌಂಟ್ಸ್ ಇಟ್ಕೊಂಡು ಕೆಳಕ್ಕೆ ಇಳಿಸ್ಕೋಬಹುದು. ನಿಮ್ಗೆ ಎಷ್ಟೊತ್ತಾದ್ರೆ ಅಷ್ಟೊತ್ತು ಇರ್ಬೋದು. ನಾರ್ಮಲ್ ಬ್ರೀತಿಂಗ್. ಏನ್ ಸರ್? ಸ್ವಲ್ಪ ಹಿಡ್ಕೊಳತ್ತೆ. ಸ್ವಲ್ಪ ನಿಧಾನ. ಕ್ರಾಂಪ್ಸ್ ಬರ್ತಾ ಇದೆಯಾ ಸರ್? ಸ್ವಲ್ಪ ಬರುತ್ತೆ, ಅದೇ ಕಾಲು ಎತ್ತದಾಗ ಬರುತ್ತೆ. ಕೆಲವು ನಮ್ಗೆ ಅಭ್ಯಾಸ ಇರಲ್ಲ, ಅದರಿಂದ ನೋವು ಬರುತ್ತೆ ಕೆಲವು ಸಲ. ಓಕೆ ಸರ್, ಸರಿ ಸರ್. ಈಗ ನಾವು ಬೇಬಿ ಪಾಶ್ಚರ್, ನಿಕುಂಜಾಸನ ಅಂತಾರೆ. ವಜ್ರಾಸನ ಕೂತ್ಕೋಬೇಕಾ? ಓಕೆ. ಕಂಫರ್ಟ್ ಇದೆ ಇದ್ರೆ ಸ್ವಲ್ಪ ಮುಂದಕ್ಕೆ ಬಂದ್ರು ತಪ್ಪೇನಿಲ್ಲ. ಆತರ ತಲೆನ ಆ ಕಡೆ ಈ ಕಡೆ ತಿರುಗಿಸ್ಕೊಂಡು ಕಂಫರ್ಟಬಲ್ ಆಗಿದೆ. ಇದು ಆಂಗಲ್ ಸರಿ ಇದೆಯಾ? ಏನ್ ಸರ್? ಆಂಗಲ್ ಸರಿ ಇದೆಯಾ? ನೀ 90 ಡಿಗ್ರೀಸ್ ಅಲ್ಲಿ ಇರ್ಬೇಕಲ್ವಾ? ಯಾವುದು ಸರ್? ಇಲ್ಲಿ ಈ ನೀ. ಓ, ನೀಸಾ? ನೀವು ಮಾಡದ್ ನನ್ಗೆ ವಿಡಿಯೋ ಇದಾಗಿದೆ, ಸ್ಟಾಪ್ ಆಗಿದೆ ನಿಮ್ದು. ಹೌದಾ? ಏನೋ ಗೊತ್ತಿಲ್ಲ ಅದು. ಇರ್ಲಿ ಸರ್.
ಒಂದೊಂದ್ಸಾರಿ ಬರುತ್ತೆ, ಇನ್ನೊಂದ್ಸಾರಿ ಮಾಡ್ತೇನೆ ನೋಡಿ ಸರ್. ಓಕೆ ಓಕೆ ಹಾಗೆ ಇದ್ರಲ್ಲಿ ಏನಿಲ್ಲ, ಹೇಗ್ ಬೇಕಾದ್ರೂ ಇರ್ಬೋದು. ಮಕ್ಕಳು ಸುಮ್ಮನೆ ಮಲ್ಕೊಳ್ಳುವಾಗ ಇಲ್ಲಿ ನಮಗ್ ಕಂಫರ್ಟ್ ಇರ್ಬೇಕಷ್ಟೇ. ಇದು ಹಾ. ತುಂಬಾ ಹೀಗ್ ಮಾಡ್ಬಿಟ್ರೆ ನಮ್ಗೆ ಕಂಫರ್ಟ್ ಇರಲ್ಲ. ಸ್ವಲ್ಪ ನೀವು ಈಗ ಹೋಗಿ ಪರವಾಗಿಲ್ಲ. ಓಕೆ 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 ತಲೆನ ಒಂದು ದಿಕ್ಕಿಡೋದು, ಮಾಮೂಲಿ ಉಸಿರಾಟ. ನಾನು ನಿಮಗೆ ಕಾಣಿಸ್ಲಿ ಅಂತ ಹಿಂಗಿಟ್ಟಿದ್ದೀನಿ. ಕೈಯಿಂದ ಜನರನ್ನ ಹೀಗೆ ಇಟ್ಕೋಬೇಕು. ನಿಮ್ಗೆ ಕಾಣಿಸೋದಕ್ಕೋಸ್ಕರ ನಾನು ಹೇಗೆ ಇಟ್ಟಿದ್ದೀನಿ. ಓಕೆ ಓಕೆ ಬರೀ ಎದೆ ಮಾತ್ರ ತಾಕಿದೆ, ಹೊಟ್ಟೆ ಇಲ್ಲ. ಹಾಗೆ ನೆಕ್ಸ್ಟ್ ಹೀಗೆ ಕೈಗಳು ಮಾತ್ರ ಹೀಗೆ ಇರ್ಬೇಕು. ಕೈ ಹೀಗಿರ್ಬಾರ್ದು, ಹೀಗೆ. ಇದು ನಿಮ್ಮ ಇದು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮ್ಮಿದು ಕಂಫರ್ಟ್. ನಿಮ್ಗೆ ಬರ್ತಾ ಬರ್ತಾ ಹೀಗ್ ಮಾಡಕ್ಕೂ ಆಗತ್ತೆ, ಇಲ್ಲ ಅಂದ್ರೆ ಹೀಗಿದ್ರೂ ಪರವಾಗಿಲ್ಲ, ತೊಂದರೆ ಇಲ್ಲ. ನೋಡಿ ನಿಮ್ ಕಂಫರ್ಟ್. ಸ್ಟಾರ್ಟಿಂಗ್ ನಲ್ಲಿ ಅಭ್ಯಾಸ, ಪ್ರಾಕ್ಟೀಸ್ ಮೇಕ್ಸ್ ಎ ಮ್ಯಾನ್ ಪರ್ಫೆಕ್ಟ್ ಅಂತಾರಲ್ಲ, ಆಗ ಓಕೆ ಸರ್. ಅದೇ ಸರಿಯಾಗಿ ಫಸ್ಟ್ ಹೇಗೆ, ವಾಟ್ ಈಸ್ ದಿ ಅಲ್ಟಿಮೇಟ್ ಪಾಶ್ಚರ್ ಟು ಬಿ ಅಚೀವ್ಡ್ ಅನ್ನೋ ಸರಿಯಾಗಿ ನೋಡ್ಕೊಂಡು ನಾನೇ ಅದು ಮಾಡ್ತಾ ಬರ್ಬೇಕು ಅಂತ ಬರುತ್ತೆ. ಹೌದು, ಮಾಡ್ತಾ ಮಾಡ್ತಾ ಬರುತ್ತೆ ಸರ್. ಅದೇ ಬಂದೇ ಬರುತ್ತೆ. ಮಾಡ್ತಾ ಮಾಡ್ತಾ ನಮ್ಗೆ ಅದು ಬರುತ್ತೆ. ಪ್ರಾಕ್ಟೀಸ್ ಬೇಕಷ್ಟೇ. ಇವಾಗ ಮಾಡಿ ಸರ್. ಇವಾಗ ಕಾಣಿಸ್ತಾ ಇದೆ ನಿಮ್ದು ಬೇಬಿ ಪಾಶ್ಚರ್ ಮಾಡಿ ಸರ್. ಈಗ ನನಗೆ ವಿಡಿಯೋ ಕಾಣಿಸ್ತಾ ಇದೆ. ಯಾ, ಗುಡ್ ಸರ್, ಕರೆಕ್ಟ್ ಆಗಿದೆ. ಬಟ್ ಇದು ಸ್ಟಾರ್ಟಿಂಗ್ ನಲ್ಲಿ ನಮಗೆ ಕಂಫರ್ಟ್ ಇರೋಲ್ಲ ಈ ಪೊಸಿಷನ್ ಅಲ್ಲಿ. ನೀವು ಬೇಕಾದ್ರೆ ಇನ್ ಸ್ವಲ್ಪ ಮುಂದಕ್ಕೆ ಹೋಗ್ಬೋದು. ನೀವು ನೋಡಿ, ನಿಮಗೆ ಕಂಫರ್ಟ್ ಇದ್ರೆ ಪರವಾಗಿಲ್ಲ. ಕಂಫರ್ಟಬಲ್ ಆಗಿದೆ ಇದ್ರೆ ಸಾಕು. ನಿಮಗೆ ಕಂಫರ್ಟ್ ಇದ್ರೆ ಎದೆ ಪೋರ್ಷನ್ ನೆಲಕ್ಕೆ ಟಚ್ ಆಗ್ತಾ ಇದೆ. ಬೇಕಾದಷ್ಟು ನಮ್ಗೆ ಎದೆ ಟಚ್ ಆಗುತ್ತೆ, ಹೊಟ್ಟೆ ಮಾತ್ರ ಟಚ್ ಆಗಿರಲ್ಲ. ಬೇಕಾದಷ್ಟು ಆಯ್ತು. ಓಕೆ ಸರ್. ಮತ್ತೆ ತಲೆ ದಿಕ್ಕು ಬದಲಾವಣೆ ಮಾಡಿಕೊಂಡು ಮತ್ತೆ ಉಸಿರಾಡೋದು ಸ್ವಲ್ಪ ಕರೆಕ್ಟ್. ಹಾಗೆ ಮೊದಲು ಇದು ಸ್ವಲ್ಪ ಕಂಫರ್ಟ್ ಇರೋಲ್ಲ. ಮಾಡ್ತಾ ಮಾಡ್ತಾ ಅಭ್ಯಾಸ ಆದ್ರೆ ನಮ್ಗೆ ಕಂಫರ್ಟ್ ಬರಕ್ ಶುರುವಾಗುತ್ತೆ. ಓಕೆ ಸರ್. ಈಗ ಅಕಾರ ಉಕಾರ ಮಕಾರ ಮಾಡೋಣ. ಇದನ್ನ ಚಿನ್ಮುದ್ರ. ಮೊದಲನೇದು ಚಿನ್ಮುದ್ರ. ಚಿನ್ಮುದ್ರದಲ್ಲಿ ಇಟ್ಕೊಂಡು ಬೆರಳುಗಳೆಲ್ಲ ಬಿಟ್ಕೊಂಡು ಬರೀ ಇಂಡೆಕ್ಸ್ ಫಿಂಗರ್ ಅಂಡ್ ಥಂಬ್ ಇದನ್ನು, ಎಸ್, ಎಡಗೈನಲ್ಲಿ ಒಂದು ಮುದ್ರೆ, ಬಲಗೈನಲ್ಲಿ ಹೊಟ್ಟೆ ಹೊಕ್ಕಳತ್ರ ಒಂದು ಕೈ ಇಟ್ಕೊಂಡು, ಎಸ್ ಸರ್, ಎಸ್. ನೀವು ಮಾಡಿ. ಫಸ್ಟ್ ಇಲ್ಲ ಸರ್, ಕರೆಕ್ಟ್. ಬ್ರೆತ್ ಔಟ್ ಮಾಡ್ಬೇಕು ಅಷ್ಟೇ, ಇನ್ನೇನಿಲ್ಲ. ನೇರವಾಗಿ ಕೂತ್ಕೋಬೇಕು, ದಟ್ಸ್ ಇಂಪಾರ್ಟೆಂಟ್. ವಿ ಶುಡ್ ಸಿಟ್ ಇನ್ ಎ ಎರೆಕ್ಟ್ ಪೋಸ್ಚರ್. ಎಲ್ಲ ಒಂದೇ ಸರಳ ರೇಖೆ. ನಾವು ಧ್ಯಾನಕ್ಕೆ ಹೇಳ್ತೀವಲ್ಲ 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆ, ಹಾಗೆ. ಮೊದಲು ಬ್ರೆತ್ ಔಟ್, ಬ್ರೀತಿಂಗ್. breathing. ಕೈ ಬಿಟ್ಟು ಹೊಟ್ಟೆ ಉಸಿರು ಪೂರ್ತಿ ಬಿಟ್ಟು ಹೊಟ್ಟೆ ಒಳಕ್ಕೆ ಹೋಗುತ್ತೆ. ತೋರಿಸಿ ಸರ್, ನೋಡೋಣ ಎಷ್ಟು ಹೋಗುತ್ತೆ ಒಳಕ್ಕೆ. ನೋಡೋಣ ನಿಮ್ದು ಹೊಟ್ಟೆ
ಹಾ, ಕೈ ತೆಗೆದ್ಬಿಡಿ ಸರ್. ಮಾಡಿ ಸರ್, ಮಾಡಿ ಬ್ರೆತ್ ಔಟ್ ಮಾಡ್ಕೊಳ್ಳಿ ಸರ್. ನೋಡೋಣ, ಪೂರ್ತಿ ಬ್ರೆತ್ ಔಟ್ ಮಾಡಿ ನೋಡಿ ಎಷ್ಟು ಹೋಗುತ್ತೆ ನೋಡೋಣ. ಓಕೆ, ಗುಡ್ ಹೋಗ್ತಾ ಇದೆ ಜಾಸ್ತಿ. ಓಕೆ, ಇದರಲ್ಲಿ ನಾವು ಉಡ್ಯಾನ ಕ್ರಿಯೆ ಅಂತ ಮಾಡ್ತೀವಿ. ಅದು ನಿಮಗೆ ಗೊತ್ತಿರ್ಬೇಕು ಅನ್ಸುತ್ತೆ. ಅದು ಅವಾಗ ಅದರಲ್ಲಿ ಒಳಗಡೆ ಹೋಗುತ್ತೆ. ರಾಜ್ಕುಮಾರ್ ತುಂಬಾ ಚೆನ್ನಾಗಿ ಮಾಡ್ತಾನೆ. ಅದು ನಾವು ಈ ತರ ಮಾಡ್ತೀವಿ, ಇದು ಉಡ್ಯಾನ ಕ್ರಿಯೆ ಅಂತ. ಇದು ನಿಂತ್ಕೊಂಡೇ ಮಾಡೋದು ಆಕ್ಚುಲಿ. ಹೀಗೆ Oh my. Oh. It's literally a massage. ಅಯ್ಯೋ, ನನಗೇನ್ ಇದೇನ್ ಬರೋದಿಲ್ಲ ಸರ್, ಇದು ಎಂಥದ್ದು ಇಲ್ಲ. ರಾಜ್ಕುಮಾರ್ ಎಷ್ಟು ಚೆನ್ನಾಗಿ ಮಾಡ್ತಾನೆ. ಆ ಹೊಟ್ಟೆ, ಆ ಮಸಲ್ಸು, ಅದು ಹೊಟ್ಟೆ ಇರಬಾರ್ದು, ಅವಾಗ ತುಂಬಾ ಚೆನ್ನಾಗಿ ಕಾಣುತ್ತೆ. ಅದು ಒಂದು ನಮ್ಮ ರೆಕ್ಟೈ ಮಸಲ್ ಬಂದಿದ್ದೆ ಒಂದು ಇದಾಗ್ಬಿಡುತ್ತೆ, ಒಂದು ಉಂಡೆ. ಅದು ಕ್ಲೀನ್ ಹಿಂಗೆ ಉಂಡೆ ಹೋಗೋದು ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೆ ಅಂತ. ಹೀಗೆ ಮತ್ತೆ ನನ್ಗೆ ಹೀಗ್ ಬರುತ್ತೆ, ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀನಿ, ಬರ್ತಾ ಇಲ್ಲ. ಮತ್ತೆ ಇನ್ನೊಂದು ಹೀಗೀಗ ಹೋಗೋದು, ಅದು ನೀವು ಇದ್ರಲ್ಲಿ ಹಾಕೊಂಡು ಯೂಟ್ಯೂಬ್ ನಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅದು ಎಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಇದು ಅಷ್ಟೇ. ನಾವು ಉಸಿರು ಬಿಟ್ಟಾಗ ಅಟ್ಲೀಸ್ಟ್ ಪೂರ್ತಿ ಎಷ್ಟು ಒಳಕ್ಕೆ ಹೋದ್ರೆ ಅಷ್ಟು ಒಳಕ್ಕೆ. ಪ್ರಾಣಾಯಾಮದಲ್ಲಿ ದಿಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಉಸಿರಾಡುವಾಗ ಸುಮ್ಮನೆ ಗೊತ್ತಾಗದೇ ಇಲ್ಲ, ಬಟ್ ಇಲ್ಲಿ ಪ್ರತಿ ಪ್ರಾಣಾಯಾಮ ಮಾಡುವಾಗ ನಮ್ಗೆ ಬ್ರೆತ್ ಔಟ್ ಅಂತಂದ್ರೆ ಎಷ್ಟಾದ್ರೆ ಮ್ಯಾಕ್ಸಿಮಮ್ ನಮ್ ಲಂಗ್ಸ್ ನಲ್ಲಿರೋ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಹೋಗ್ಬೇಕು. ಬ್ರೀತ್ ಇನ್ ಅಂದ್ರೆ ಪೂರ್ತಿ ತುಂಬ್ಕೋಬೇಕು. ನಮ್ಗೆ ಹೇಗ್ ಗೊತ್ತಾಗುತ್ತೆ ಅಂತಂದ್ರೆ, ಈ ಹೊಟ್ಟೆ ಇದೆ, ಬ್ರೆತ್ ಔಟ್ ಅಂದಿದ ತಕ್ಷಣ, ಬ್ರೀತ್ ಇನ್ ಅಂದಿದ ತಕ್ಷಣ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಎಲ್ಲಾ ಪ್ರಾಣಾಯಾಮಗಳಿಗೂ ಇದು ತುಂಬಾ ಮುಖ್ಯ. ಮಾಡ್ತಾ ಹೋಗ್ಬೇಕಷ್ಟೆ ಮನಸ್ಸಿನಲ್ಲಿ. ಓಕೆ ಸರ್, ಈಗ ಅಕಾರ ಆಯ್ತು. ನೆಕ್ಸ್ಟ್ ವಿ ವಿಲ್ ಕಮ್ ಟು ಉಕಾರ. ಇಲ್ಲಿ ಮುದ್ರೆ ಚೇಂಜ್ ಆಗುತ್ತೆ. ಈಗ ಏನ್ ಮಾಡ್ಬೇಕು, ನಾವು ಬೆರಳುಗಳೆಲ್ಲ ಮಡಚ್ಕೋಬೇಕಷ್ಟೇ ನೇನಿಂದ. ಸೊ ಚಿನ್ಮುದ್ರ, ಇದು ಚಿನ್ಮಯ ಮುದ್ರ ಅಂತೀವಿ. ಹೀಗೆ ನೆಕ್ಸ್ಟ್ ಇಲ್ಲಿ ಉಕಾರ, ಬರೀ ಉಕಾರ. ಮತ್ತೆ ಬ್ರೆತ್ ಔಟ್, ಬ್ರೀತಿಂಗ್. ಬ್ರೀತಿಂಗ್. Breathing. ಒಂದೇ ಒಂದು ಪ್ರಶ್ನೆ, ಇದು ಮಾಡ್ಬೇಕಾದ್ರೆ ಈ ಹೊಟ್ಟೆನೂ ಇದು ಮಾಡ್ಬೇಕಾ? ವಿಡಿಯೋ ಕಾಣ್ತಾ ಇದೆಯಾ? ಕಾಣ್ತಾ ಇದೆ, ಹೇಳಿ ಸರ್. ಈ ಇದು ಮಾಡಿದಾಗ, ಈ ಉಕಾರ ಮಧ್ಯ ಉಕಾರ ಮಾಡಿದಾಗ ಹೊಟ್ಟೆನೂ ಆದಷ್ಟು ವಿ ಶುಡ್ ಟೇಕ್ ಇಟ್ ಇನ್. ಒಳ್ಳೆ ಕ್ವಶನ್. ಇಟ್ಸ್ ಎ ಗುಡ್ ಕ್ವಶನ್. ಇಲ್ಲಿ ವಿವೇಕಾನಂದ ಕೇಂದ್ರದಲ್ಲಿ ಅವ್ರು ಹೇಳೋದು, ನಾವು ಇದು ಮಾಡುವಾಗ ಪೂರ್ತಿ ಹೊಟ್ಟೆದ ಆಗ್ಬೇಕು, ಇದು ಮಾಡುವಾಗ ಇದು ಮಾತ್ರ ಆಗ್ಬೇಕು ಅಂತಾರೆ. ಐ ಡೋಂಟ್ ಥಿಂಕ್ ಹೇಗಾಗುತ್ತದೋ, ಸ್ವಲ್ಪ ಕಷ್ಟನೇ ಆಗುತ್ತದೋ. ಮತ್ತೆ ಇದು ಮಾಡುವಾಗ ಬರೀ ಇದೇ ಆಗ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತಾರೆ.
ಬಟ್ ನಾವು ಐ ಡೋಂಟ್ ಥಿಂಕ್ ಸೊ. ಇದನ್ನ ನಾವು ಮಾಡಿದ್ರೆ ಇದರಲ್ಲಿ ನಾವು ಸುಮ್ಮನೆ ಇದನ್ನ ಇಟ್ಕೊಳ್ಳೋದು. ಮೂರರಲ್ಲೂ ಐ ಥಿಂಕ್ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ನನಗನ್ಸೋದು. ನೀವು ಉಸಿರು ಉಕಾರ ಅಂತ ಚೇಂಜ್ ಮಾಡ್ತೀರಾ, ಈ ಮುದ್ರೆ ಚೇಂಜ್ ಮಾಡೋದು ಬಿಟ್ರೆ ಎಲ್ಲ ಸೇಮ್ ಆಗ್ತಾ ಇದೆ ಅಂತಾನೆ ನನಗೆ. ನಿಮ್ಗೇನ್ ಅನ್ಸುತ್ತೆ ಸರ್? ಹೌದು, ಅದೇ ಐ ಥಿಂಕ್ ನನ್ಗಿರೋ ಅನ್ಸಿರೋ ಪ್ರಕಾರ ಕಂಪ್ಲೀಟ್ ಎಕ್ಸ್ಪಿರೇಷನ್ ಮಾಡೋದು ಒಳ್ಳೇದಷ್ಟೇ. ದಟ್ ಈಸ್ ದ ಗೋಲ್, ಕಂಪ್ಲೀಟ್ ಎಕ್ಸ್ಪಿರೇಷನ್. ಅಷ್ಟೇ ಅಷ್ಟೇ. ಅದಕ್ಕೆ ಫುಲ್ ಒಂದು ಯೂನಿಟ್ ಬೇಕೇ ಬೇಕು ಅಂತ ನಂಗೆ ಅನ್ಸುತ್ತೆ. ನೀವ್ ಹೇಳೋದು ನಿಜ ಅಂತ ನಂಗೆ ಅನ್ಸುತ್ತೆ. ನನಗೂ ಹಾಗೆ ಅನ್ನಿಸ್ತಾ ಇದೆ ಸರ್. ಅವ್ರು ಹೇಳೋದು ಬರೀ ಇದು ಮಾತ್ರ ಆಕ್ಟಿವ್ ಆಗಿ ಹಾಕ್ಬೇಕು ಅಂತ ಹೇಳ್ತಾರೆ ಅವರು. ಅಷ್ಟೊಂದು ಹೇಳೋದಕ್ಕೆ ಬರೋದಿಲ್ಲ ಇದು. ಮತ್ತಿದು ತುಂಬಾ ಕಷ್ಟನೂ ಇರ್ಬೇಕೇನೋ ಗೊತ್ತಿಲ್ಲ. ಹೀಗೆ goal is to achieve complete emptying of the lungs. ಕರೆಕ್ಟ್. ಆದ್ರೆ ನಾವು ಆ ಪೋಸ್ಚರ್ಸ್ ಮಾಡುವಾಗ ಆ ರ್ಯಾಬಿಟ್ ಬ್ರೀತಿಂಗು, ಫಿಶ್ ಪಾಸ್ಚರು, ಬೇಬಿ ಪಾಸ್ಚರ್ ಮಾಡುವಾಗ ಆಗ ಅದು ಜಾಸ್ತಿ ಆಕ್ಟಿವೇಟ್ ಆಗ್ತಾ ಇದೆ. ಅದು ಚೆನ್ನಾಗಿ ಅರ್ಥ ಆಗುತ್ತೆ ನಮ್ಗೆ. ವಿ ಕ್ಯಾನ್ ಅಪ್ರಿಶಿಯೇಟ್ ಅಲ್ಲಿ. ಇಲ್ಲಿ ನಾವು ಅದನ್ನ ಮಾಡೋದು ಸ್ವಲ್ಪ ಕಷ್ಟ ಆಯ್ತು. ತುಂಬಾ ಸೂಕ್ಷ್ಮವಾಗಿದೆ ಇದು. ಅದೇ ಅಷ್ಟು ಮಾತ್ರ ಮಾಡಬೇಕು ಅಂದ್ರೆ ಕಷ್ಟನೇ ಆಗುತ್ತೆ ಇದು. ಅದು ಓಕೆ ಸರ್. ಈಗ ಇದೊಂದಿದೆ. ಇವಾಗ ನೆಕ್ಸ್ಟ್ ಇದೆಲ್ಲ ಫೀಲ್ ಮಾಡೋದು ಅಷ್ಟೇ. ಓಕೆ, ಇದು ಮತ್ತೆ ಬ್ರೆತ್ ಔಟ್. ಇಲ್ಲಿ ನಾವು ಮುದ್ರೆ, ಆದಿಮುದ್ರೆ. ಈಗ ಬ್ರೆತ್ ಔಟ್, ಬ್ರೀತ್ ಇನ್. breathing. Breathing. ಸರ್, ನೀವು ಮಾಡುವಾಗ ನಿಮ್ಮ ಕತ್ತು ಸ್ವಲ್ಪ ಹೀಗಾಗಿರುತ್ತೆ. ಇವುಗಳೆಲ್ಲ ಸ್ವಲ್ಪ ನಾವು ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಮಿರರ್ ಮುಂದೆ ಕೂತ್ಕೊಂಡೆ ಮಾಡ್ತಾ ಇದ್ರೆ ನಮಗೆ ಗೊತ್ತಾಗುತ್ತೆ ನಮ್ಗೆ ಏನ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಅಂತ. ಇಲ್ಲ, ಅದೊಂದು ಸ್ವಲ್ಪ ರೆಕ್ಟಿಫೈ ಮಾಡ್ಕೋಬೇಕಷ್ಟೇ. ನೋ ಪ್ರಾಬ್ಲಮ್. ಮುಖ ಇದ್ ಮಾಡ್ಬಾರ್ದಲ್ವಾ? ನಿಮ್ದು ಸ್ವಲ್ಪ ಇದೆ ಕುಸ್ತಿರುತ್ತೆ, ಮುಖ ಸ್ವಲ್ಪ ಹೀಗ್ ಸೈಡ್ ಇರುತ್ತೆ. ನೇರವಾಗಿ ಈಗ ನೇರವಾಗಿ ಕೂತ್ಕೊಂಡು ತಲೆ ಕೂಡ ನೇರವಾಗಿ. ಓಕೆ. ಬ್ಯಾಕ್ ಪೇನ್ ಇರೋರಿಗೆ ವಜ್ರಾಸನ ದಿ ಬೆಸ್ಟ್ ಸರ್. ವಜ್ರಾಸನದಲ್ಲಿ ಕೂತ್ಕೊಂಡ್ರೆ ನಾವು ಬೇಕು ಅಂತ ಹಿಂಗ್ ನಾನು ಕೊಲಾಪ್ಸ್ ಮಾಡಿದ್ರು ಆಗಲ್ಲ. ನ್ಯಾಚುರಲಿ ಅವ್ರು ಹಂಗೆ ಕೂತಿರ್ಬೇಕು. ಆದ್ರಿಂದ ಅವ್ರಿಗೆ ಬ್ಯಾಕ್ ಪೇನ್ ಎಲ್ಲ ವಾಸಿ ಆಗ್ಬಿಡುತ್ತೆ. ಹಾಗೆ. ಸೊ ನನ್ನ ಮಗಳಿಗೆ ಕಂಪ್ಯೂಟರ್ ವರ್ಕ್ ಮಾಡ್ತಾ ಮಾಡ್ತಾ ಬ್ಯಾಕ್ ಪೇನ್ ಬಂತಂತಂದ್ರೆ ಅವ್ರು ಹೇಳಿದ್ರು ಒಂದು ಇದು ಬರುತ್ತೆ ಸರ್, ಅದು ಬೆಲೂನ್ ತರ ದೊಡ್ಡ ಬೆಲೂನ್ ಬರುತ್ತೆ, ಅದಕ್ಕೇನೋ ಒಂದು ಹೆಸರು ಹೇಳ್ತಾರೆ. ಏನ್ ಹೇಳ್ತಾರೆ? ಪಿಲಾಟಿಸ್ ಅಂತಾರೆ. ನೀವು ಅದ್ರ ಮೇಲೆ ಕೂತ್ಕೊಂಡು ಕೆಲಸ ಮಾಡಿ ಅಂತಾರಂತೆ. ಅದ್ರ ಮೇಲೆ ಕೂತ್ಕೊಂಡು ನಾವು ಬಗ್ಸಕ್ಕಾಗಲ್ಲ, ಅವಾಗ ನಾವು ಇಟ್ಕೊಂಡೇ ಇರ್ಬೇಕು. ವಾಸಿ ಆಯ್ತು ಅಂತ ಹೇಳಿದ್ರೆ ವಜ್ರಾಸನದಲ್ಲಿ ಮಾಡೋದು ಸೇರಿ ಹೋಗುತ್ತೆ ಅಂತಾನು ಹೇಳ್ತಾ ಇದ್ದೆ. ಸೊ ಇದು ನಾವು ವಜ್ರಾಸನದಲ್ಲಿ ಮಾಡ್ಬೇಕಾದ್ರೆ ಹೊಸಬರಿಗೆ ಹೇಳ್ಬೇಕಾದ್ರೆ ಕಷ್ಟ ಆಗತ್ತೆ. ಅವ್ರು ಕೂತ್ಕೊಳ್ಳೋಕ್ ಬರೋದಿಲ್ಲ. ಅದಕ್ಕೆ ವಿ ಹ್ಯಾವ್ ಸಮ್ ಟೆಕ್ನಿಕ್ಸ್. ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಸರ್. ಹೇಳಿ.
ಸೊ ಯಾರಿಗೆ ವಜ್ರಾಸನಲ್ಲಿ ಕೂತ್ಕೊಳಕ್ ಆಗಲ್ವೋ, ಇವಾಗ ಫಾರ್ ಎಕ್ಸಾಂಪಲ್ ನಮ್ಗೆ ನೀ ಪೇನ್ ಇದೆ, ವಾಟ್ ವಿ ಕ್ಯಾನ್ ಡೂ ಈಸ್ ವಿ ಕ್ಯಾನ್ ಗಿವ್ ದಿಸ್ ಪಿಲ್ಲೋ ಇಲ್ಲಿ ಇಲ್ಲಿಗೆ ಕೊಟ್ಬಿಟ್ಟು ಹಿಂಗ್ ಕೂತ್ಕೊಂಡ್ರೆ ನನಗೂ ಇವಾಗ ನೋವಾಗೋದೇ ಇಲ್ಲ, ಎಷ್ಟೊತ್ತು ಬೇಕಾದ್ ಕೂತ್ಕೊಂತೀನಿ. ಓಕೆ ಓಕೆ ಡಿಸ್ಕಂಫರ್ಟಬಲ್. ಸ್ಟಾರ್ಟಿಂಗ್ ನಲ್ಲಿ ನಾವು ಸೋಫಾ ಮೇಲೋ ಅಥವಾ ಮೆತ್ಕಿರೋದ್ರ ಮೇಲೆ ಕೂತ್ಕೋಬೇಕಾಗುತ್ತೆ. ಕರೆಕ್ಟ್. ಸೊ ದಿಸ್ ವಿ ಕ್ಯಾನ್ ಅಡಾಪ್ಟ್. ಮತ್ತೆ ವಜ್ರಾಸನದಲ್ಲಿ ಕೂತ್ಕೋಬೇಕಾದ್ರೆ ದೇರ್ ಇಸ್ ಅನದರ್ ದಿಸ್ ಥಿಂಗ್. ಸೊ ಇದು ಪರ್ಫೆಕ್ಟ್ ವಜ್ರಾಸನ. ಈ ಕೂತ್ಕೊಂಡು ಕೈಗಳಿಂದ ಹೀಲ್ಸ್ ನ ಸೇರಿಸ್ಕೊಂಡು ಕೂತ್ಕೋಬೇಕು. ಆದ್ರೆ ತುಂಬಾ ಹೊತ್ತು ಕೂತ್ಕೋಕ್ ಆಗೋದಿಲ್ಲ ಅದು. ಅವಾಗ ಏನ್ ಮಾಡ್ತಾರೆ ಅವರು, ಹೀಗ್ ಮಾಡ್ಕೊಂತಾರೆ. ನೋ ಪ್ರಾಬ್ಲಮ್. ನೀವ್ ಕೂತ್ಕೊಳ್ಳಿ ಸರ್, ನೋಡೋಣ ನೀವ್ ಹೇಗ್ ಕೂತ್ಕೊಂತೀರಿ. ಎರಡು ಕೈಗಳಿಂದ ನಿಮ್ಮ ಹೀಲ್ಸ್ ನ ಜಾಯಿನ್ ಮಾಡ್ಕೋಬಹುದು. ಎಸ್, ಎಕ್ಸಾಕ್ಟ್ಲಿ. ಯಾ, ಕರೆಕ್ಟ್ ಆಗಿದೆ ಸರ್. ನೀವ್ ಚೆನ್ನಾಗಿ ಕೂತ್ಕೊಂತಾ ಇದ್ದೀರಾ. ಆಮೇಲೆ ತುಂಬಾ ಹೊತ್ತು ನಮಗ್ ನೋವಾಯ್ತು ಅಂತಂದ್ರೆ ಹೀಲ್ಸ್ ನ ಸ್ವಲ್ಪ ಗ್ಯಾಪ್ ಬಿಟ್ಕೋಬಹುದು, ಅಗಲ ಮಾಡ್ಕೋಬಹುದು. ನೋ ಪ್ರಾಬ್ಲಮ್. ಅದ್ರ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ. ಬಟ್ ದಿಸ್ ಇಸ್ ಪರ್ಫೆಕ್ಟ್ ವಜ್ರಾಸನ. ನಾನು ಅದೇ ಹಾಗೆ ಕೂತ್ಕೊಳ್ಳೋದು. ಇಲ್ಲ, ನೀವು ಸರಿಯಾ ಹೇಗೆ. ಓಕೆ, ಕರೆಕ್ಟ್ ಆಗಿದೆ. ಯಾ, ಇದಾದ್ರೆ ಒಂದೊಂದ್ಸಲ ಹೀಗೆ ಕೂತ್ಕೊಂಡ್ಬಿಡ್ತೀನಿ. ಅದು ಹೌದು, ಅದು ಸುಪ್ತ ವಜ್ರಾಸನ. ಕರೆಕ್ಟ್. ಅದರಲ್ಲೂ ತುಂಬಾ ಬೆನಿಫಿಟ್ ಇದೆ ಸುಪ್ತ ವಜ್ರಾಸನ. ಮತ್ತೆ ಅದು ಅದರಲ್ಲಿ ಇದ್ಕೊಂಡು ವಾಪಸ್ ಹಿಂದಕ್ಕೆ ಮಲ್ಕೋಬಹುದು. ಮಲ್ಕೊಂಡು ಅದರಲ್ಲೂ ಫಿಶ್ ಪಾಶ್ಚರ್ದು ತಲೆ ಮೇಲೆ ಕೆತ್ತಿ ಎಲ್ಲ ಮಾಡಬಹುದು. ಹೌದು. ಈಗ ಅವೆಲ್ಲ ನಮಗ್ ಮಾಡಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಆಫ್ ನೀ ಪ್ರಾಬ್ಲಮ್ ಇರೋದ್ರಿಂದ ಆಗ್ತಾ ಇಲ್ಲ ಈ ತರದ್ದು. ಹೀಗೆ ನಾನು ಸರ್ವಾಂಗಾಸನ ಮಾಡಿದ್ಮೇಲೆ ಇದು ತರ ಹೀಗೆ ಮಲ್ಕೊಂಡು ಕೂತ್ಕೊಂಡು ಸರ್ವಾಂಗಾಸನ ಆದ್ಮೇಲೆ ಹೌದು ಮಾಡಿ ಸರ್. ಅದು ಇದಕ್ಕ ಹೀಗೆ ಮಧ್ಯ ಕೂತಿದ್ದೀನಿ. ನನಗೆ ವಿಡಿಯೋ ಕಾಣಿಸ್ತಾ ಇಲ್ಲ. ನೋ ಪ್ರಾಬ್ಲಮ್, ನೀವ್ ಹೇಳಿದ್ರು ಸಾಕು. ಕೂತ್ಕೊಂಡು ನೀವು ಫುಲ್ ಆರ್ಚ್ ಮಾಡಿ, ಅದೇ ಮತ್ಸ್ಯಾಸನ ತರಾನೇ ಕುತ್ತಿಗೆ ಫುಲ್ ಹಿಂದೆ ಮಾಡಿ ಬೆನ್ನು ಆರ್ಚ್ ಮಾಡೋದು. ನೋ ಪ್ರಾಬ್ಲಮ್, ಇದು ತುಂಬಾ ಒಳ್ಳೇದು. ಇನ್ನೂ ಸ್ಟ್ರಾಂಗ್ ಇದು ಅದಕ್ಕಿಂತ. ನೀವು ಮತ್ಸ್ಯಾಸನಕ್ಕಿಂತ ಇದು ಸೂಕ್ತ ವಜ್ರಾಸನದಲ್ಲಿ ನೀವು ಮಾಡೋದು ಇನ್ನೂ ಗ್ರೇಟ್. ಇನ್ನೂ ತುಂಬಾ ಬೆನಿಫಿಟ್ ಇರುತ್ತೆ ನಿಮ್ಗೆ, ಎಫೆಕ್ಟ್ ಇರುತ್ತೆ ಇದರಲ್ಲಿ. ನಿಮಗ್ ಮಾಡಕ್ಕಾಗ್ತಾ ಇರೋದ್ರಿಂದ ಮಾಡಿ. ಗುಡ್, ಅದೇ ಮಾಡಿ ಯಾ. ಅದೇ ಎರಡು ಮಾಡ್ತೀನಿ. ಒಂದು ಕಾಲು ಮಧ್ಯ ಹಿಪ್ಸ್ ಅದೇ ಕೂತ್ಕೊಂಡು, ಇನ್ನೊಂದು ಪದ್ಮಾಸನ ಹಾಕೊಂಡು ಅದನ್ನು ಮಾಡ್ತೀನಿ. ಎರಡೂ ಮಾಡ್ತೀನಿ. ಪದ್ಮಾಸನ ಹಾಕೊಂಡು ಅಥವಾ ಕಾಲ್ಗಳನ್ನ ಸ್ಟ್ರೆಚ್ ಮಾಡಿ ಮತ್ತೆ 45 ಡಿಗ್ರೀಸ್ ತಗೊಂಡ್ಬಂದು ಹೇಗ್ ಬೇಕಾದ್ರೂ ಮಾಡ್ಬೋದು. ಇವೆಲ್ಲ ಕ್ರಿಯೇಸ್ ಅಂತ ಹೇಳ್ತೀವಿ, ಇವೆಲ್ಲ ವೇರಿಯೇಷನ್ಸ್ ಅಂತೀವಿ. ಮಾಡ್ಬೋದು, ತೊಂದರೆ ಇಲ್ಲ. ಕರೆಕ್ಟ್. ಓಕೆ ಸರ್. ಸೊ ಈಗ ನನಗೆ ಕಾಣಿಸ್ತಾ ಇದ್ದೀರಿ ನೀವು. ಓಕೆ ಸರ್. ಈಗ ಮತ್ತೆ ನಾವು ಇದನ್ನ ಇದು ಸ್ವಲ್ಪ ನಮ್ಗೆ ಬೆನಿಫಿಟ್ ಆಗ್ಬೋದೇನೋ. ಸೇಮ್ ಇದನ್ನೇ ಆಕಾರ ಮಾಡಿದ್ವಿ. ಇದರಲ್ಲಿ ಕೈ ಇಟ್ಕೊಂಡು ನಾವು ಮಾಡಿದ್ದು ಗೊತ್ತಾಯ್ತು, ಇದರಲ್ಲಿ ಆಕಾರದಲ್ಲಿ. ಈಗ ನಾವು ಉಕಾರಕ್ಕೆ ಹೀಗೆ, ಬಟ್ ಇದನ್ನು ತುಂಬಾ ಹಿಸಕ್ಬಾರ್ದು, ಸುಮ್ಮನೆ ಹೀಗೆ ಮೆಷರ್ಮೆಂಟ್ ಕಷ್ಟ ಇದೆ. ಮೆಷರ್ಮೆಂಟ್ಗೆ ಬ್ರೆತ್ ಔಟ್, ಬ್ರೀತ್ ಇನ್, breathe in.
Breathing. ಸೊ ಈಗ ಇಲ್ಲಿ ಮಕರಕ್ಕೆ ಇಲ್ಲಿ ಇಲ್ಲಿ ಹೀಗೆ ಇಟ್ಕೊಂಡಿದ್ದೆ ಬ್ರೀತಿಂಗ್. ಬ್ರೀತಿಂಗ್. Breathing. ಎಸ್, ನಾವು ಶೋಲ್ಡರ್ ರೊಟೇಷನ್ಸ್ ಮಾಡಿದ್ವಿ, ಒಂದೊಂದು ಕೈನಲ್ಲಿ ಮಾಡೋದು. ಅದನ್ನ ನಾವು ಹೀಗೂ ಮಾಡೋದು. ಹೀಗೆ ಇಟ್ಕೊಂಡಿದ್ದೆ, ಕ್ಲಾಕ್ ವೈಸ್ ದೊಡ್ಡ ಸುತ್ತಳುತ್ತೆ, ಎಷ್ಟಾದ್ರೆ ಅಷ್ಟು ಹಿಂದಕ್ಕೆ ಹೋಗ್ಬೇಕು. ಒಂದೊಂದು ಕೈನಲ್ಲೂ ಸರಿಯಾಗಿ ಒಂದೊಂದು ಕೈನಲ್ಲಿ ಒಂದೇ ಪ್ಲೇನ್ ಮಾಡ್ತೀರಾ? ಇಲ್ಲಿ ಇಟ್ಕೋಬೇಕು, ಇದನ್ನ ಶೋಲ್ಡರ್ಸ್ನ ಇಟ್ಕೊಂಡು ಫಸ್ಟ್ ಹೀಗೆ ಮುಂದೆ ತಗೊಳ್ಳೋದಲ್ಲ. ಮುಂದೆಯಿಂದ ಬೇಕಾದರೂ ಮಾಡಿ, ಹಿಂದೆಯಿಂದ ಬೇಕಾದರೂ ಮಾಡಿ. ಕರೆಕ್ಟ್. ಹಾಗೆ ರಿವರ್ಸ್. ರಿವರ್ಸ್ ಇರಿ. ಅದೇ ಸ್ವಲ್ಪ ಸ್ಟಾರ್ಟಿಂಗ್ ನಲ್ಲಿ ಅಭ್ಯಾಸ ಆಗ್ಬೇಕಷ್ಟೆ. ಅಭ್ಯಾಸ ರಿವರ್ಸ್ ನೋಡ್ಕೋಬೇಕು ಸರಿಯಾಗಿ. ಸರ್, ಯೋಗದಲ್ಲಿ ಜಾಯಿಂಟ್ಸು ಫ್ಲೆಕ್ಸಿಬಿಲಿಟಿ ಆಗುತ್ತೆ, ಸಪಲ್ನೆಸ್ ಆಗುತ್ತೆ, ಮಸಲ್ಸ್ಗೆಲ್ಲ ಒಳ್ಳೆ ಎಲ್ಲಾ ಕಡೆ ಬ್ಲಡ್ ಸರ್ಕ್ಯುಲೇಷನ್ ಇದ್ರಷ್ಟು ಚೆನ್ನಾಗಿ ನಿಲ್ಲೂ ಆಗಲ್ಲ. ಬ್ಲಡ್ ಸರ್ಕ್ಯುಲೇಷನ್ ಆಗತ್ತೆ. ಒಂದ್ಸಾರಿ ನಾನು ಸ್ಯಾಂಟಾ ಕ್ಲಾರದಲ್ಲಿ ನನ್ನ ಮಗಳಿದ್ಲು, ಅಲ್ಲಿಗೆ ಹೋಗಿದ್ವಿ. ಹೋದಾಗ ಅಲ್ಲಿ ಅವರು ಫ್ಲಾಟ್ನಲ್ಲಿ ಜಿಮ್ ಇತ್ತು. ಆ ಜಿಮ್ ಅಷ್ಟು ನಿಮ್ಗೆಲ್ರಿಗೂ 3 ದಿವಸ ಫ್ರೀ ಕೋಚಿಂಗ್ ಅಂತ ಅಂದ್ರು. ನಮ್ಮ ಮಕ್ಕಳು ಮಾಳಿಯವರೆಲ್ಲ ನಾವು ಆಫೀಸ್ಗೆ ಹೋಗ್ಬೇಕು ಅಂತ ನಾವು ಹೋಗ್ತೀವಿ. ನಾನು ಮಿಸಸ್ ಇಬ್ರು ಹೋಗ್ತಾ ಇದ್ವಿ. ಅವನು 2ನೇ ದಿವಸದಲ್ಲೇ ರೆಕಗ್ನೈಸ್ ಮಾಡ್ದ, ಯು ಆರ್ ಡೂಯಿಂಗ್ ಸಮ್ ಸಾರ್ಟ್ ಆಫ್ ಎಕ್ಸರ್ಸೈಸ್, ವಾಟ್ ಈಸ್ ದಟ್ ಅಂತ. ದಟ್ ಇಸ್ ಯೋಗ ಅಂತಂದು ಅವನು ಖುಷಿ ಆಯ್ತು. ಅವನಿಗೆ ವೈ ಡೋಂಟ್ ಯು ಟೀಚ್? ಅವನು ಎಷ್ಟೇ ಮಸಲ್ ಡೆವಲಪ್ ಮಾಡ್ಕೊಂಡಿರ್ಲಿ, ಎಲ್ಲ ಇದೆ, ಒಪ್ಕೋಣ, ಸ್ಟ್ರೆಂತ್ ಇದೆ. ಅವ್ರಿಗೆ ಪದ್ಮಾಸನಕ್ಕೂ ಇದು ಸುಖಾಸನಲ್ಲಿ ಕೂತ್ಕೊಳ್ರಿ ಅಂದ್ರೆ ಕೂತ್ಕೊಳಕ್ ಬರಲ್ಲ, ವಜ್ರಾಸನಲ್ಲಿ ಕೂತ್ಕೊಳಕ್ ಬರಲ್ಲ, ನಮ್ ತರ ಫ್ಲೆಕ್ಸಿಬಿಲಿಟಿ ಇರಲ್ಲ ಅವ್ರಿಗೆ. ವೈ ಡೋಂಟ್ ಯು ಟೀಚ್ ಮೀ, ಐ ವಿಲ್ ಟೀಚ್ ದಿಸ್ ಅಂಡ್ ಯು ಟೀಚ್ ಮೀ ದಟ್ ಅಂತ ಹೇಳ್ತಾ ಇದ್ದೆ. ಸಾಯಂಕಾಲದ ಪಾರ್ಕ್ ನಲ್ಲಿ ಅವ್ರಿಗೆ ಯೋಗ ಎಲ್ಲ ಹೇಳ್ಕೊಡ್ತಾ ಇದ್ದೆ. ಹಾಗೆ ಎಷ್ಟೇ ನಾವು ಇದು ಮಾಡಿದ್ರೂ ಕೂಡ ಆ ಫ್ಲೆಕ್ಸಿಬಿಲಿಟಿ ನಮ್ಮ ಯೋಗದಲ್ಲಿ ಬರೋಷ್ಟು ಬರಲ್ಲ. ಏನ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ಇದರಲ್ಲಿ. ಅದರಿಂದ ಯೋಗ ಈಸ್ ದಿ ಬೆಸ್ಟ್ ಅಂತ ಹೇಳಿ. ಹೌದು ಸರ್, ಇದರಲ್ಲಿ ನಾವು ಹೀಗೆಲ್ಲ ಮಾಡ್ತೀವಿ. ನೋಡಿ, ಉದ್ದಾಸ ಅಲ್ಲ. ಓ ಮೈ
ಅದು ಬ್ರೀತಿಂಗ್ ಸೀಕ್ವೆನ್ಸ್ ಹೇಗೆ ಅದು? ಇದು ಅದು ಆಟೋಮೆಟಿಕ್ ಆಗುತ್ತೆ ಸರ್. ವಿ ನೀಡ್ ನಾಟ್ ಟು ವರಿ. ಈಗ ನೋಡಿ, ಇದು ಬ್ರೆತ್ ಔಟ್, ಓ ಮೇಲ್ ಬಂದಾಗ ಬ್ರೀತಿಂಗ್ ಅಷ್ಟೇ. ಯು ಹ್ಯಾವ್ ಫುಲ್ ಫ್ಲೆಕ್ಸಿಬಿಲಿಟಿ. ನನಗೆ ಅಷ್ಟಾಗಲ್ಲ. ಸೊ ಮಾಡಿ ಸರ್, ನೀವ್ ಎಷ್ಟು ಮಾಡ್ತೀರಿ ನೋಡಿ. ನನಗಾಗಲ್ಲ, ಪ್ರಯತ್ನ ಮಾಡಿ ಮಾಡಿ ಸರ್. ಇದು ಇನ್ನೊಂದ್ಸಲ ಪಾಶ್ಚರ್ ತೋರಿಸ್ಕೊಡಿ, ಪಾಶ್ಚರ್ ತೋರಿಸ್ಕೊಡಿ ಇನ್ನೊಂದ್ಸಲ. ಇನ್ನೊಂದ್ಸಲ ಪಾಶ್ಚರ್ ತೋರಿಸ್ಕೊಡಿ ಅದು. ಓಕೆ ಸರ್, ಓಕೆ. ಇದು ಫಸ್ಟ್ ಮೊದಲು ಸ್ವಲ್ಪನೇ ಮಾಡ್ಬೇಕು. ಇಲ್ಲಿ ಫಸ್ಟ್ ಇಷ್ಟಿಷ್ಟೇ ಹೋಗ್ಬೇಕು. ಎಸ್ ಸರ್, ಮಾಡಿ ಸರ್. ಫುಲ್ ಎಂತ ನಿಮ್ದು ನನಗೆ ಕಾಣಿಸ್ತಾ ಇಲ್ಲ, ಒಂದೊಂದ್ಸಾರಿ ಕಾಣುತ್ತೆ, ನೋ ಪ್ರಾಬ್ಲಮ್. ಈಗ ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ಓಕೆ, ಓಕೆ ಸರ್, ಸಾಕು ಸರ್, ಸಾಕು ಸರ್. ಇದು ನಿಧಾನವಾಗಿ ಸ್ವಲ್ಪ ಅಭ್ಯಾಸ ಮಾಡಿ. ಬಟ್ ನಿಮ್ಗೆ ಬ್ಯಾಕ್ ಪೇನ್ ಇವೆಲ್ಲ ಇದೆ ಇದ್ರೆ ಧಾರಾಳವಾಗಿ ಮಾಡಿ. ಅಲ್ಲ, ನಾನು ಸುಮ್ಮನೆ ಫ್ಲೆಕ್ಸಿಬಿಲಿಟಿ ಎಷ್ಟಿರುತ್ತೆ ಅಂತ ಅನ್ನೋದಿಕ್ಕೆ ತೋರಿಸಿದ್ದಕ್ಕೆ ಇದು ತೋರಿಸಿದ್ದು ಸರ್. ಹೇಳಿ ಹೇಳಿ ಸರ್. ಅಲ್ಲ, ಏನ್ ಹೇಳ್ತಾ ಇದ್ದೇನೆ, ನಿಧಾನವಾಗಿ ಹಾಲಾಸನ ನಂಗೆ ನೀ ಬೆಂಡ್ ಮಾಡ್ಕೊಂಡು ಕಿವಿ ಮುಟ್ಸಕ್ ಅಷ್ಟಾಗತ್ತೆ, ಅದೇನು ತೊಂದರೆ ಇಲ್ಲ ಅಷ್ಟೇ. ವೆರಿ ಗುಡ್. ಬಟ್ ಸ್ಟ್ರೇಟ್ ಆಗಿ ಮಾಡಕ್ ಆಗಲ್ಲ. ಓಹೋ, ವೆರಿ ಗುಡ್. ಹಾಲಾಸನ ಮಾಡಿ ತೋರಿಸಿ ಸರ್, ನೀವು ಹಾಲಾಸನ ಮಾಡಿ ತೋರಿಸಿ. ಈ ತರ ನೀ ಬೆಂಡ್ ಫುಲ್ ಸ್ಟ್ರೈಟ್ ಮಾಡ್ಬೇಕಾದ್ರೆ ಕುರ್ಚಿ ಮೇಲೆ ಇಟ್ಕೊಂಡು ಮಾಡ್ತೀನಿ. ಓಹೋ, ಓಕೆ. ವಿಡಿಯೋ ಕಾಣಿಸುತ್ತಾ ಇಲ್ವಾ? ಕಾಣಿಸ್ತಾ, ಚೆನ್ನಾಗ್ ಮಾಡಿದ್ರಿ, ಚೆನ್ನಾಗ್ ಮಾಡಿದ್ರಿ ಸರ್. ಈಗ ನಿಮ್ಗೆ ನೀಸು ಬೆಂಡ್ ಆಗ್ತಾ ಇದೆ, ಈಗ ಅದನ್ನ ಕೈಗಳಲ್ಲಿ ಇಂಟರ್ಲಾಕ್ ಮಾಡ್ಕೊಳ್ಳೋದು ನಿಮ್ಗೆ ಆಗುತ್ತೆ. ನೀವ್ ಅಲ್ಲಿ ಮಾಡ್ತಾ ಇದ್ದೀರಾ, ಅದು ತೋರಿಸ್ತೀನಿ ನೋಡಿ. ನೀವು ಮಾಡಿ ಸರ್, ಮಾಡಿ ಸರ್. ನಿಮ್ ಕೈಗಳಲ್ಲಿ ಅದನ್ನ ಇಂಟರ್ಲಾಕ್ ಮಾಡ್ಕೊಳ್ಳೋದು, ಅದಕ್ಕೆ ಬೇಬಿ ಪಾಶ್ಚರ್ ಅಂತಾರೆ. ಗರ್ಭಕೋಶದಲ್ಲಿ ಇದ್ದಾಗ ಹೆಂಗಿರ್ತೀವೋ ಹಾಗೆ ಅಂತ. ಓಕೆ, ಕರೆಕ್ಟ್, ಕರೆಕ್ಟ್. ಕೈಗಳಿಂದ ಇಂಟರ್ಲಾಕ್ ಮಾಡ್ಕೊಳ್ಳಿ. ಕರೆಕ್ಟ್, ಎಸ್, ಗುಡ್. ಬರೋವಾಗ ಏನ್ ಸರ್? ಹೇಳಿ ಹೇಳಿ ಹೇಳಿ. ನೀವೇನೋ ಹೇಳ್ತಾ ಇದ್ದೀರಾ, ಹೇಳಿ ಸರ್.
ಏನಿಲ್ಲ, ಒಂದೊಂದ್ಸಲ ಈ ಕುರ್ಚಿ ಈಗ ಹಾಕೊಂಡು ತೋರಿಸಿ ಸರ್, ಕುರ್ಚಿ ಹಾಕೊಂಡು ತೋರಿಸಿ. ಆದಷ್ಟು ಇದ್ರ ಮೇಲೆ ಸಪೋರ್ಟ್ ಮಾಡ್ಕೋತೀನಿ ಆ ಥರ. ನಿಮ್ಗೆ ಕುರ್ಜಿನೇ ಬೇಕಾಗಿಲ್ಲ ಸರ್, ನೀವು ಹಂಗೆ ಫಸ್ಟ್ ಕ್ಲಾಸ್ ಆಗಿ ಮಾಡ್ತೀರಾ. ನಿಮ್ಗೆ ಕುರ್ಜಿ ಇಲ್ದೇನೆ ಮಾಡ್ತಾ ಇದ್ದೀರಿ ನೀವು. ಬಟ್ ತುಂಬಾ ಹೊತ್ತು ಬೇಕಾದ್ರೆ ನಾವಿಕೇನೆ ಇರ್ಬೋದು. ಸೊ ತಪ್ಪೇನಿಲ್ಲ, ಕುರ್ಜಿಗಳನ್ನ Okay. ಇಟ್ಕೊಂಡು ನಾವು ಮಾಡೋದು ಇವೆಲ್ಲ ತಪ್ಪೇನಿಲ್ಲ. ಓಕೆ, ಚೆನ್ನಾಗ್ ಮಾಡ್ತಾ ಇದ್ದೀರಾ ಅದನ್ನ ಹಲಾಸನದಲ್ಲಿ ಅದ್ ಮಾಡ್ತಾ ಇದ್ದೀರಿ. Yes. ಆಮೇಲೆ ಇದನ್ನ ಹೀಗೂ ಮಾಡ್ತೀವಿ ನಾವು. ಹಾ, ಎಸ್. ಫುಲ್ಲು ಮುಟ್ಟಕ್ಕಾಗಲ್ಲ. ಬೇಡ ಸರ್, ಬೇಡ ಬೇಡ, ಪರವಾಗಿಲ್ಲ ಸರ್. ಓಕೆ, ಗುಡ್. ನಿಧಾನವಾಗಿ ಇದನ್ನ ನಾವು ಅಭ್ಯಾಸ ಮಾಡ್ಕೊಂತ ಇದ್ರೆ ಆಗುತ್ತೆ. ಆಮೇಲೆ ಇವು ನೀವು ಮಾಡ್ತೀರಿ ಬದ್ಧ ಕೋಣಾಸನ, ನೀವು ಮಾಡ್ತಾ ಇದ್ದೀರಾ ಬದ್ಧ ಕೋಣಾಸನ. ಇದು ಕ್ರಿಯೆ ಎಲ್ಲ ಮೊನ್ನೆ ಮಾಡಿದ್ವಿ ಅನ್ಕೊಂತೀನಿ. ಮಾಡಿದ್ವಾ ಸರ್ ಇದು ಬದ್ಧ ಕೋಣಾಸನ? ನೀವು ಮಾಡಿದ್ರಿ ಅನ್ಕೊಂತೀನಿ ನಾನು. ಬರೀ ಸುಮ್ಮನೆ ಫ್ಲಾಪ್ ಮಾಡ್ತೀನಿ ಅಷ್ಟೇ. ಅದೇ ಹೀಗ್ ಮಾಡೋದು. ಹೀಗ್ ಮಾಡ್ಬಿಟ್ಟು ಇದರಲ್ಲಿ ಕೈಗಳಿಂದ ಈ ತೊಡೆನ ಒತ್ತುತ್ತಾ ಕೆಳಕ್ಕೆ ಸೊ ಈಗ ನಿನ್ನೆ ನಾವು ಮಾಡಿದ್ರಲ್ಲಿ ಯಾವ್ದು ಬಿಟ್ಟಿದ್ವಿ, ಇದೆಲ್ಲ ಆಯ್ತು. ಏನ್ ಸರ್? ವಿಡಿಯೋ ಬರ್ತಾ ಇದೆಯಾ? ಇಲ್ಲ, ವಿಡಿಯೋ ಇವಾಗ ಬರ್ತಾ ಇದೆ. ಆವಾಗಲೇ ಬರ್ಲಿಲ್ಲ, ಇವಾಗ ಬಂತು. ಸೊ ಈಗ ಶವಾಸನಕ್ಕೆ ಹೋಗೋಣ ಸರ್. ಇವತ್ತು ನಾನು ಒಂದ್ ಸ್ವಲ್ಪ ಶವಾಸನ ಹಾಕಿಸ್ತೀನಿ. ನೀವು ಕರೆಕ್ಟ್ ಆಗಿ ಹೇಳ್ಕೊಡಿ ನನಗೆ ಹೇಗ್ ಮಾಡ್ಬೇಕು ಅಂತ ಶವಾಸನ. ನಾನು ಸುಮ್ಮನೆ ರಿಲ್ಯಾಕ್ಸೇಷನ್ ತರ ಮಾಡ್ತೀನಿ, ನಿಮ್ಮಿಂದ ಕರೆಕ್ಟ್ ಆಗಿ ಕಲ್ತ್ಕೊಳ್ಳೋಕೆ ಇಷ್ಟಪಡ್ತೀನಿ. ಓಕೆ ಸರ್, ಓಕೆ. ಸೊ ಸುಮ್ಮನೆ ನಾನು ನಿಮ್ಗೆ ಫಸ್ಟ್ ಎತ್ಕೊಂತ ಪೋಸ್ಚರ್ ತೋರಿಸ್ತೀನಿ. ಶವಾಸನಕ್ಕೆ ಹೇಗೆ ಹೋಗ್ಬೇಕು, ವಾಪಸ್ ಹೇಗ್ ಬರ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಮೊದಲು ಒಂದು ಡೆಮೋ ಮಾಡ್ತೀನಿ, ನೋಡ್ಕೊಳ್ಳಿ ಸರ್. ಆಗ್ಲಿ. ಫಸ್ಟ್ ಕಾಲ್ಗಳು ತೋರಿಸ್ತೇನೆ, ನೋಡ್ಕೊಳ್ಳಿ ಸರ್. ಹಾಗೆ ಮಾಡಿ. ಸ್ವಲ್ಪ ಕೈ ಕಾಲುಗಳು ಎಲ್ಲ ಅಲ್ಲಾಡಿಸ್ಬೇಕು.
ತಲೆ ಎಲ್ಲ ತುಂಡಿ ಎಲ್ಲ ಅಲ್ಲಾಡಿಸ್ಬಿಟ್ಟು ಒಂದ್ಸಾರಿ ಕುಸಿದ್ ಬಿಟ್ಬಿಡುತ್ತೆ. ಕೈಗಳು ಫೇಸಿಂಗ್ ದಿ ಸ್ಕೈ, ತಲೆ ಎಡಕ್ಕೋ ಬಲಕ್ಕೋ ಸೆಂಟರ್ಗೋ ಹೀಗೆ ಇಟ್ಕೋಬೇಕು. ಒಂದ್ಸಾರಿ ಕುಸಿದ್ ಬಿಟ್ಟ ಮೇಲೆ ಮತ್ತೆ ಅಲ್ಲಾಡಿಸ್ಬಾರ್ದು ಸರ್. ಓಕೆ. ಉಸಿರಾಟ ಜೋರಾಗಿರುತ್ತೆ. ನಾನು ನಿಮ್ಗೆ ಗೈಡೆನ್ಸ್ ಕೊಡ್ತೀನಿ. ಎಲ್ಲ ಆದ್ಮೇಲೆ ವಾಪಸ್ ಬರೋದು ಹೇಗ್ ಬರ್ಬೇಕು ಅನ್ನೋದು ತೋರಿಸ್ತೀನಿ ಸರ್. ಈಗ ನಿಧಾನವಾಗಿ ಬಾಹ್ಯ ಪ್ರಪಂಚಕ್ಕೆ ಬರೋಣ ಅಂತ ಹೇಳಿದಾಗ ಕೈಗಳನ್ನ ನಿಧಾನವಾಗಿ ಅಲ್ಲಾಡಿಸಿ, ಕಣ್ಣು ಮುಚ್ಕೊಂಡೇ ಇರ್ಬೇಕು. ಕೈಗಳನ್ನ ನಿಧಾನವಾಗಿ ಅಲ್ಲಾಡಿಸಿ, ತಲೆ ಅಲ್ಲಾಡಿಸಿ. ಈಗ ಬಲಗೈಯನ್ನ ಮೇಲಕ್ಕೆತ್ತಿ, ಕಣ್ ಬಿಡಂಗಿಲ್ಲ. ಎಡಗಾಲನ್ನ ಮಡ್ಚಿ ಬಲಗಡೆಗೆ ತಿರುಗಿ ಹೀಗೆ ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಕಣ್ಣುಗಳು ಹಾಗೇ ಮುಚ್ಚಿರ್ಬೇಕು. ಕೂತ್ಕೊಂಡು ಕಣ್ಣುಗಳಿಗೆ ಶಾಕ್ ಚೆನ್ನಾಗಿ ಉಜ್ಬೇಕು. ಕಪ್ ಶೇಪ್. ಮತ್ತೆ ಕೈಗಳನ್ನ ಅಗಲ ಮಾಡಿ ಈಗ ಕಣ್ ಬಿಡ್ಬೇಕು. ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರ ದೇವೋ ಭವ, ದರಿದ್ರ ನಾರಾಯಣ ದೇವೋ ಭವ. ಆಮೇಲೆ ಶಾಂತಿ ಮಂತ್ರ. ಶಾಂತಿ ಮಂತ್ರ ಹೇಳ್ಕೊಂಡು ನಾವು ಭೂತಾಯಿಗೆ ನಮಸ್ಕಾರ ಮಾಡೋಣ ಅಂತ ನಮಸ್ಕಾರ ಮಾಡಿ 3 ಸಲ ವಾಪಸ್ ಬರೋಣ. ಇದಿಷ್ಟು ಶವಾಸನದಲ್ಲಿ ಸ್ಟಾರ್ಟಿಂಗ್ ಅಂಡ್ ಎಂಡಿಂಗ್. ಮಧ್ಯದಲ್ಲಿ ನಾನು ನಿಮ್ಗೆ ಹೇಳ್ತಾ ಬರ್ತೀನಿ, ಇವಾಗ ಗೈಡೆನ್ಸ್ ಕೊಡ್ತೀನಿ ನಾನು, ನೀವು ಅದನ್ನ ಫಾಲೋ ಮಾಡ್ತಾ ಬನ್ನಿ ಸರ್. ಈಗ ನೀವು ಮಲಗಿಬಿಟ್ಟ ಮೇಲೆ ಆ ಪೋಸ್ಟರ್ಸ್ ಹೋದ ಮೇಲೆ ಯಾವ ಭಾಗನೂ ಅಲ್ಲಾಡಿಸ್ಬಾರ್ದು. ದಟ್ಸ್ ಇಂಪಾರ್ಟೆಂಟ್. ಒಂದು ನಾನು ಹೇಳ್ತೀನಿ, ಮೆಂಟಲಿ ಯು ಹ್ಯಾವ್ ಟು ರಿಲ್ಯಾಕ್ಸ್ ಯುವರ್ ಪಾರ್ಟ್. ನಾನು ಹೇಳ್ತಾ ಬರ್ತೀನಿ. ಈಗ ನಿಮ್ಮ ಮನಸ್ಸನ್ನು ಪಾದದ ಕಡೆ ತನ್ನಿ. ಪಾದದ 10 ಬೆರಳುಗಳನ್ನ ಸಡಿಲಿಸಿ ಅಂದಾಗ ನೀವು ಕಾಲು ಅಲ್ಲಾಡಿಸ್ಬಾರ್ದು. ಮೊದಲೇ ಎಲ್ಲ ಕುಸ್ತು ಬಿಟ್ಬಿಟ್ಟಿರ್ತೀರ. ಸೊ ಮೆಂಟಲಿ ವಿ ಶುಡ್ ಟ್ರೈ ಟು ರಿಲ್ಯಾಕ್ಸ್ ದಟ್ ಪಾರ್ಟ್. ನಾನು ಕೆಳಗಡೆಯಿಂದ ಮೇಲ್ಗಡೆವರೆಗೂ ಹೇಳ್ಕೊಂಡು ಬರ್ತೀನಿ. ಆ ತರ ನೀವು ಮಾಡ್ಕೊಂತ ಬರ್ಬೋದು. ಇಷ್ಟು ಇದ್ರಲ್ಲಿ ಹೇಳಿ ಸರ್. ಒಂದೇ ಒಂದು ನಿಮಿಷ. ಬೆಳಗ್ಗೆ ಜಾಸ್ತಿ ನೀರ್ ಕುಡ್ದಿದ್ದೆ. ಹೋಗ್ಬಿಟ್ಟು ಯೂರಿನ್ಗೆ ನೋ ಪ್ರಾಬ್ಲಮ್ ಪ್ಲೀಸ್. ಸಾರಿ. ಯಾವ್ದು
ಕಾಣುತ್ತಾ? ವಿಡಿಯೋ ಕಾಣುತ್ತಾ? ಕಾಣುತ್ತೆ ಸರ್, ಕಾಣುತ್ತೆ ಸರ್. ಓಕೆ. ಸರ್ ಇದು ನೀವು ಬಟ್ಟೆ ಹಾಕೊಂಡ್ಬಿಡಿ ಸರ್. ಓಕೆ. ಎಸ್, ಇಲ್ದಿದ್ರೆ ಚಳಿಗೆ ರಿಲ್ಯಾಕ್ಸೇಷನ್ ಆಗೋದಿಲ್ಲ. ಶರ್ಟು ಬಟ್ಟೆ ಹಾಕೊಂಡ್ಬಿಡಿ. ನಿಮ್ಗೆ ಚಳಿ ಆಗುತ್ತೆ ಅಂದ್ರೆ ಬೇಕಾದ್ರೆ ಇದು ಕಿಟಕಿಗಳೇನ ಲೈಟ್ ಆಫ್ ಮಾಡ್ಬೇಕು ಸರ್. ಲೈಟ್ ಇದ್ರೆ ಸ್ವಲ್ಪ ಆಫ್ ಮಾಡ್ಬಿಡಿ. ನಾವು ಕಿಟಕಿಗಳೆಲ್ಲ ಮುಚ್ಚಿಬಿಡ್ತೀವಿ ನಮ್ ಯೋಗ ಕ್ಲಾಸ್ನಲ್ಲಿ. ಲೈಟ್ ಆಫ್ ಮಾಡ್ಬಿಡ್ತೀವಿ. ಲೈಟ್ ಕಮ್ಮಿ ಇದೆ. ಕಡಿಮೆ ಇದ್ರೆ ಪರವಾಗಿಲ್ಲ, ತೊಂದರೆ ಇಲ್ಲ ಸರ್. ನಾನು ಮಾತಾಡೋದು ಕೇಳತ್ತಾ? ಕೇಳ್ತಾ ಇದೆ ಇವತ್ತು, ಕೇಳ್ತಾ ಇದೆ ಸರ್. ಮಾತಾಡೋದು ಕೇಳ್ತಾ ಇದೆ ಓಕೆ. ಸರ್. ನಿಮ್ಮ ಹತ್ರ ಪಲ್ಸ್ ಆಕ್ಸಿಮೀಟರ್ ಇದೆಯಾ? ಇಲ್ಲ. ಇಲ್ವಾ? ಅಂದ್ರೆ ಈ ಸ್ಮಾರ್ಟ್ ವಾಚ್ ಅಲ್ಲಿ ತೋರ್ಸತ್ತೆ. ಸ್ಮಾರ್ಟ್ ವಾಚ್ ಇದೆ. ಸ್ಟಾಪ್ ವಾಚ್ ಅದನ್ನ ಹಾಕೊಳ್ಳಿ ಸರ್, ಹಾಕೊಳ್ಳಿ. ವಾಚ್ ಅಲ್ಲಿ ಹಾಕೊಳ್ಳ? ಓಕೆ. ಹಾಕೊಳ್ಳಿ ವಾಚ್ ಅಲ್ಲಿ ಸರ್, ತೋರ್ಸತ್ತೆ. ವಾಚ್ ಹಾಕೊಳ್ಳಿ ಸರ್. ವಾಚ್ ಅಲ್ಲಿ ಕಾಣುತ್ತೆ. ನೀವು ಹಾಕೊಂಡ್ರೆ ಸಾಕು ಸರ್. ನೀವು ಹಾಕೊಂಡ್ರೆ ಅದು ಪಲ್ಸ್ ರೇಟ್ ಎಷ್ಟಿದೆ, ಕೊನೆಗೆ ನೀವು ಹೇಳೋವಾಗ ಎಷ್ಟಿರುತ್ತೆ ಅಷ್ಟು ನಮಗೆ ರೆಕಾರ್ಡ್ ಆದ್ರೆ ಸಾಕಷ್ಟು. ಓಕೆ. ಓಕೆ. ಇವಾಗ ಎಷ್ಟಿದೆ ಸರ್ ಪಲ್ಸ್ ರೇಟ್? ಅದು ಹೇಳ್ತೀನಿ. ಓಕೆ. ಅರವತ್ತಿದೆ. 60 ಇದೆ. ವೆರಿ ಗುಡ್. ಓಕೆ. ಜನರಲ್ ಆಗಿ ಎಷ್ಟಿರುತ್ತೆ ಸರ್ ನಿಮ್ಗೆ? ನಂದು 58, 58 to 62 ಆ ಥರ ಇರುತ್ತೆ. ವೆರಿ ಗುಡ್. ಓಕೆ, ಈಗ ಮಲ್ಕೊಳ್ಳಿ ಸರ್. ಓಕೆ.
ಸರ್ ಕನ್ನಡಕ ತೆಗೆದ್ಬಿಡಿ. ಸರ್ ಹಲೋ, ಕನ್ನಡಕ ತೆಗೆದ್ಬಿಡಿ. ಹೇಳಿ. ತೆಗ್ದಿದ್ದೀರಾ? ಓಕೆ ಓಕೆ ಸರ್. ಈಗ ಕೈ ಕಾಲು ಅಲ್ಲಾಡಿಸ್ಬೇಕು ನೀವು. ಕೈ ಕಾಲು ತಲೆ ಎಲ್ಲ ಅಲ್ಲಾಡಿಸಿ, ಕಾಲು ಅಲ್ಲಾಡಿಸಿ, ಕೈ ಅಲ್ಲಾಡಿಸಿ, ನಿಮ್ಮ ಸೊಂಟ ಕುಂಡಿ ಎಲ್ಲವನ್ನು ಅಲ್ಲಾಡಿಸಿ ಕುಸಿದು ಬಿಟ್ಟು ಬಿಡಿ ನಿಮ್ ಕಂಫರ್ಟಬಲ್ ಪೊಸಿಷನ್. ತಲೆನ ಮಧ್ಯಕ್ಕೋ ಎಡಕ್ಕೋ ಬಲಕ್ಕೋ ಇಟ್ಕೊಳ್ಳಿ. ಕೈಗಳು ದೇಹದಿಂದ ದೂರ ಇರಬೇಕು. ಕೈಗಳು ಆಕಾಶ, ಆಕಾಶ ನೋಡ್ತಾ ಇರಬೇಕು. ಪಾದಗಳು ದೂರ ಇರಬೇಕು. ಎರಡು ಪಾದಗಳು ದೂರ ಇರಬೇಕು. ಒಟ್ನಲ್ಲಿ ನೀವು ಕಂಫರ್ಟ್ ಆಗಿ ಮಲಗಿರ್ಬೇಕು. ಓಕೆ, ನಿಮ್ ತಲೆ ನಿಮ್ ಕಂಫರ್ಟಬಲ್ ಇಟ್ಕೊಳ್ಳಿ. ಇವಾಗೆಲ್ಲ ಕಂಫರ್ಟ್ ಆಗಿದ್ಮೇಲೆ ಕಣ್ಣು ಮುಚ್ಕೊಳ್ಳಿ. ಈಗ ದೇಹದ ಭಾಗ ಅಲ್ಲಾಡಿಸ್ಬಾರ್ದು. ನೀವು ಸುಮ್ಮನೆ ಗಮನಿಸ್ತಾ ಹೋಗಿ ನಾನು ಏನು ಹೇಳ್ತೀನೋ ಅದನ್ನು. ದಣಿದಿರುವ ನಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಕೊಡುವ ಆಸನ ವಿಶ್ರಾಮಾಸನ, ಶವಾಸನ. ಈಗ ಹೃದಯದ ಬಡಿತ ಜೋರಾಗಿದೆ, ಉಸಿರಾಟ ಜೋರಾಗಿದೆ, ಗಮನಿಸಿ. ಈಗ ನಮ್ಮ ದೇಹದ ಪ್ರತಿಯೊಂದು ಭಾಗಗಳಿಗೂ ವಿಶ್ರಾಂತಿ ಕೊಡುವ ಈ ವಿಶ್ರಾಮಾಸನವನ್ನ ಅಭ್ಯಾಸ ಮಾಡೋಣ. ಮೊದಲಿಗೆ ನಿಮ್ಮ ಮನಸ್ಸನ್ನ ಪಾದದ ಕಡೆ ತನ್ನಿ. ಫಿಸಿಕಲಿ ವಿ ಶುಡ್ ನಾಟ್ ಮೂವ್, ಓನ್ಲಿ ಟ್ರೈ ಟು ರಿಲ್ಯಾಕ್ಸ್ ದಿ ಬಾಡಿ ಮೆಂಟಲಿ. ಈಗ ನಿಮ್ಮ ಮನಸ್ಸನ್ನ ಪಾದದ ಕಡೆ ತನ್ನಿ. ಪಾದದ 10 ಬೆರಳುಗಳನ್ನ ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಟ್ಟುಬಿಡಿ. ಪಾದದ ಕೆಳಗಿನ ಭಾಗ, ಮೇಲಿನ ಭಾಗ ವಿಶ್ರಾಂತಿಗೊಳಿಸಿ. ಪಾದದ ಕೀಲು, ಆಂಕಲ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ ನೆಲದ ಮೇಲೆ ಕುಸಿದು ಬಿಟ್ಟುಬಿಡಿ. ಇನ್ನು ಮೇಲಕ್ಕೆ ಬರೋಣ. ಕಾಲುಗಳ ಮೀನ ಮಾಂಸಖಂಡಗಳು, ಕಾಫ್ ಮಸಲ್ಸ್, ಅವುಗಳನ್ನು ವಿಶ್ರಾಂತಿಗೊಳಿಸಿ. ಕಾಲುಗಳನ್ನು ವಿಶ್ರಾಂತಿಗೊಳಿಸಿ, ಬಲ ಎಡ ಕಾಲುಗಳನ್ನು ಪೂರ್ತಿ ವಿಶ್ರಾಂತಿಗೊಳಿಸಿ ನೆಲದ ಮೇಲೆ ಕುಸಿದು ಬಿಟ್ಟು ಮರೆತು ಬಿಡಿ. ಈಗ ಮಂಡಿ ಚಿಪ್ಪುಗಳನ್ನು ಸಡಿಲಿಸಿ ಇನ್ನು ಮೇಲಕ್ಕೆ ಬರುತ್ತಾ ಕೆಳಗಿನ ತೊಡೆ, ಮಧ್ಯದ ತೊಡೆ, ಮೇಲಿನ ತೊಡೆ, ತೊಡೆಯ ಮಾಂಸಖಂಡಗಳು, ತೊಡೆಯ ಕೀಲುಗಳು, ಹಿಪ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ. ಈಗ ನಿಮ್ಮ ದೇಹದ ಕೆಳಗಿನ ಭಾಗ ಪೂರ್ಣವಾಗಿ ವಿಶ್ರಾಂತಿ ಪಡೆದು ನೆಲದ ಮೇಲೆ ಕುಸಿದು ಬಿದ್ದಿದೆ. ಮರ್ತು ಬಿಡಿ. ರಿಲ್ಯಾಕ್ಸ್, 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 ರಿಲ್ಯಾಕ್ಸ್. ಈಗ ನಿಮ್ಮ ಮನಸ್ಸನ್ನ ಕೆಳಗಿನ ಹೊಟ್ಟೆ ಕಡೆ ತನ್ನಿ. ಕೆಳಗಿನ ಹೊಟ್ಟೆ, ಮಧ್ಯದ ಹೊಟ್ಟೆ, ಮೇಲಿನ ಹೊಟ್ಟೆ, ಹೊಟ್ಟೆಯ ಮಾಂಸಖಂಡಗಳು, ಹೊಕ್ಕಳು ವಿಶ್ರಾಂತಿಗೊಳಿಸಿ. ಹೊಕ್ಕಳಿನಿಂದ ಒಳಗಡೆ ನುಗ್ಗುತ್ತಾ ಒಳಗಡೆ ಇರುವ ಮುಖ್ಯವಾದ ಅಂಗಗಳು, ಉದರ, ಚಿಕ್ಕಕರಳು, ದೊಡ್ಡ ಕರಳು, ಹಿಂಗರಳು, ಮುಂಕರಳು, ಬಾಲಕರಳು, ಅಪೆಂಡಿಕ್ಸ್, ಲಿವರ್, ಸ್ಪ್ಲೀನ್, ಕಿಡ್ನೀಸ್, ಯೂರಿನರಿ ಬ್ಲಾಡರ್ ಎಕ್ಸೆಟ್ರಾ ಎಕ್ಸೆಟ್ರಾ ನೋಡಿಕೊಂಡು ಶುಭ್ರಗೊಳಿಸಿ ನಿಮ್ಮ ಹೊಟ್ಟೆಯ ಚೀಲದಲ್ಲಿ ಕುಸಿದು ಬಿಟ್ಟುಬಿಡಿ, ಮರ್ತು ಬಿಡಿ. ಈಗ ನಿಮ್ಮ ಹೊಕ್ಕಳಿಂದ ಹೊರಗಡೆ ಬರ್ತಾ ನಿಮ್ಮ ಮನಸ್ಸನ್ನ ಎದೆ ಕಡೆ ತನ್ನಿ. ಎದೆಯ ಮಾಂಸಖಂಡಗಳು, ಮೂಳೆಗಳು, ಅದರ ಒಳಗಡೆ ಇರುವ ಎಡ ಮತ್ತು ಬಲಭಾಗದಲ್ಲಿರುವ ಶ್ವಾಸಕೋಶಗಳು, ಅವೆರಡರ ಮಧ್ಯೆ ಇರುವ ಹೃದಯ ಕೋಶ, ಹಾರ್ಟ್ ವಿಶ್ರಾಂತಿಗೊಳಿಸಿ, ಮರ್ತು ಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್.
ಈಗ ನಮ್ಮ ಕೈಗಳ ಕಡೆ ಬರೋಣ. ಮನಸ್ಸನ್ನ ತನ್ನಿ. ಕೈಗಳ 10 ಬೆರಳುಗಳನ್ನು ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಟ್ಟುಬಿಡಿ. ಕೈಗಳ ಮುಂಭಾಗ, ಹಿಂಭಾಗ, ಮಣಿಕಟ್ಟು, ರಿಸ್ಟ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ. ಇನ್ನು ಮೇಲಕ್ಕೆ ಬರುತ್ತಾ ಕೈಗಳನ್ನ ಸಡಿಲಿಸಿ, ತೋಳುಗಳನ್ನ ವಿಶ್ರಾಂತಿಗೊಳಿಸಿ. ಕೈಗಳು ತೋಳುಗಳಿಗೆ ಮಧ್ಯೆ ಇರುವ ಎಲ್ಬೋ ಜಾಯಿಂಟ್ ವಿಶ್ರಾಂತಿಗೊಳಿಸಿ. ಈಗ ತೋಳಿನ ಮೇಲ್ಭಾಗದಲ್ಲಿರುವ ಶೋಲ್ಡರ್ ಜಾಯಿಂಟ್ ಅವುಗಳನ್ನ ವಿಶ್ರಾಂತಿಗೊಳಿಸಿ. ಈಗ ನಮ್ಮ ಕೈಗಳು ಪೂರ್ಣವಾಗಿ ಸಡಿಲವಾಗಿ ನೆಲದ ಮೇಲೆ ಕುಸಿದು ಬಿದ್ದಿದೆ. ಪೂರ್ಣವಾಗಿ ಮರ್ತು ಬಿಡಿ. ಶವದ ಹಾಗೆ ಕೆಳಗಡೆ ಬಿದ್ದಿವೆ. ಈಗ ನಮ್ಮ ಮನಸ್ಸನ್ನ ತಲೆಯ ಹಿಂಭಾಗಕ್ಕೆ ತನ್ನಿ. ತಲೆಯ ಹಿಂಭಾಗ ಅಪ್ರಕಾಶ ಬಿಂದು, ಅದು ನೆಲದ ಮೇಲೆ ಕುಸಿದು ಬಿದ್ದಿದೆ, ಮರ್ತು ಬಿಡಿ. ತಲೆಯ ಮಧ್ಯಭಾಗ ನಡುನತ್ತಿ, ಬ್ರಹ್ಮಕಪಾಲ, ಬ್ರಹ್ಮರಂಧ್ರ, ತ್ರಿಪುಟಿ, ಸಹಸ್ರಾರು ಕಮಲವಿರುವ ಜಾಗ ವಿಶ್ರಾಂತಿಗೊಳಿಸಿ, ಮರ್ತು ಬಿಡಿ. ಹಣೆ ಕಡೆ ಬನ್ನಿ. ಹಣೆಯಲ್ಲಿರುವ ಸುಕ್ಕನ್ನ ಹೋಗಲಾಡಿಸಿ. ಹೇ ಮಾಂಸಖಂಡಗಳೇ, ಸಡಿಲವಾಗಿ ರಿಲ್ಯಾಕ್ಸ್. ಅಲ್ಲಿ ಬರೆದಿರುವ ಬ್ರಹ್ಮಲಿಪಿ, ವಿಧಿಲಿಖಿತ, ಲಲಾಟ ಲಿಪಿತಗಳನ್ನ ಓದಿಕೊಂಡು ಮರ್ತು ಬಿಡಿ. ಕಣ್ಣು, ಕಣ್ಣಿನ ಗುಡ್ಡೆಗಳು, ರೆಪ್ಪೆಗಳು, ಪೇಶಿಗಳು, ಉಬ್ಬುಗಳನ್ನ ವಿಶ್ರಾಂತಿಗೊಳಿಸಿ, ಮರ್ತು ಬಿಡಿ. ಮೂಗು, ಮೂಗಿನ ಹೊಳ್ಳೆಗಳನ್ನ ಸರಳಿಸಿ. ಸೋಹಂ ಸೋಹಂ. ಒಳ್ಳೆಯ ಗಾಳಿ ನಮ್ಮ ದೇಹವನ್ನ ಪ್ರವೇಶಿಸುತ್ತಾ ಸೋ ಅಂತ ಒಳಗಡೆ ಹೋಗ್ತಾ ಇದೆ. ಹಮ್ಮಂತ ಕೆಟ್ಟ ಗಾಳಿ, ಕಾರ್ಬನ್ ಡೈಆಕ್ಸೈಡ್ ನಮ್ಮ ದೇಹದಿಂದ ಹೊರಗಡೆ ಬರ್ತಾ ಇದೆ. ಇವುಗಳನ್ನ ಗಮನಿಸಿ. ಈಗ ಮೂಗಿನಿಂದ ಹೊರಗಡೆ ಬರುತ್ತಾ ಮೇಲಿನ ತುಟಿ, ಕೆಳಗಿನ ತುಟಿಗಳನ್ನ ವಿಶ್ರಾಂತಿಗೊಳಿಸಿ. ಬಾಯಿಯ ಒಳಗಡೆ ನುಗ್ಗುತ್ತಾ ಕೆಳಗಡೆ 16 ಹಲ್ಲುಗಳು, ಮೇಲಿನ 16 ಹಲ್ಲುಗಳನ್ನ ಶುಭ್ರಗೊಳಿಸಿ ಕುಸಿದು ಬಿದ್ದು ಮರ್ತು ಬಿಡಿ. ಬಾಯಿಂದ ಹೊರಗಡೆ ಧುಮುಕುತ್ತಾ ಗಲ್ಲದ ಮಾಂಸಖಂಡಗಳನ್ನ ಸಡಿಲಿಸಿ. ಕೆನ್ನೆಯ ಮಾಂಸಖಂಡಗಳಿಗೆ ವಿಶ್ರಾಂತಿ ಕೊಡಿ. ಈಗ ನಿಮ್ಮ ಮುಖದ ಪೂರ್ಣ ಮಾಂಸಖಂಡಗಳು ಸಡಿಲವಾಗಿ ಕುಸಿದು ಬಿದ್ದಿದೆ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಕತ್ತಿನ ಮುಂಭಾಗದಲ್ಲಿ ಅನ್ನನಾಳ, ಶ್ವಾಸನಾಳ, ಧ್ವನಿಪೆಟ್ಟಿಗೆ, ಥೈರಾಯ್ಡ್ ಗ್ರಂಥಿ ವಿಶ್ರಾಂತಿಗೊಳಿಸಿ ಮರ್ಪಿಡಿ. ಕತ್ತಿನ ಹಿಂಭಾಗದಲ್ಲಿ 72 ಲಕ್ಷ ನಾಡಿಗಳ ಸಂಗಮ, ಜಂಕ್ಷನ್ ಬಾಕ್ಸ್, ಅವುಗಳನ್ನು ವಿಶ್ರಾಂತಿಗೊಳಿಸಿ ಮರ್ಪಿಡಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಚಾಚಿ ಮಲಗಿರುವ ಬೆನ್ನು ಮೂಳೆಗಳು, 32 ಬೆನ್ನು ಮೂಳೆಗಳನ್ನ ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಟ್ಟುಬಿಡಿ. ಮೇರುದಂಡ, ವೀಣಾದಂಡ, ಸ್ಪೈನಲ್ ಕಾರ್ಡ್, ವರ್ಟಿಬ್ರಲ್ ಕಾಲಮನ್, ಗಂಗಾ, ಯಮುನಾ, ಸರಸ್ವತಿ, ಸೂರ್ಯ, ಚಂದ್ರ, ಅಗ್ನಿ, ಇಡ, ಪಿಂಗಳ, ಸುಷುಮ್ನ ನಾಡಿಗಳನ್ನು ನೋಡಿಕೊಂಡು ನಾಡಿಗಳಲ್ಲಿ ಶುಭ್ರಗೊಳಿಸಿ ಮರ್ತು ಬಿಡಿ. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಸಡಿಲವಾಗಿದೆ. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವು ಸಡಿಲವಾಗಿ ವಿಶ್ರಾಂತಿ ಪಡೆಯುತ್ತಿದೆ. ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿದೆ.
ಉಸಿರಾಟ ನಿಧಾನವಾಗಿದೆ. ಹೃದಯದ ಬಡಿತವೂ ನಿಧಾನವಾಗಿದೆ. Now you are completely relaxed and collapsed on the ground. Each part of your body is completely and absolutely relaxed. Relax. ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿದೆ. ನಮ್ಮ ದೇಹವು ಹಗುರವಾಗಿ ಹಕ್ಕಿಗಳ ಹಾಗೆ ಹಾರಾಡುವ ಹಾಗೆ ಆಗುತ್ತಿದೆ. ಇಂಥ ಶಾಂತವಾದ ಮನಸ್ಸಿಗೆ ನಾವು ಯಾರು? ದೇಹವಲ್ಲ, ಮನಸ್ಸಲ್ಲ, ಬುದ್ಧಿ ಚಿತ್ತ ಅಹಂಕಾರಗಳಲ್ಲ. ಮತ್ತೆ ನಾವು ಯಾರು? ದೇಹದ ಒಳಗಡೆ ಇರುವ ಆತ್ಮ, ಚೈತನ್ಯ, ಬ್ರಹ್ಮ. ಅದೇ ನನ್ನ ನಿಜವಾದ ಸ್ವರೂಪ. ನಮ್ಮ ದೇಹದಲ್ಲಿ ಓಂಕಾರದ ದೇಹವೆಲ್ಲ ಹರಡಿದೆ. ಓಂಕಾರ ಶಬ್ದದ ನಾದ ನಮ್ಮ ದೇಹದ ಪ್ರತಿಯೊಂದು ನರನಾಡಿಗಳಲ್ಲಿಯೂ ಹರಿಯುತ್ತಿರುವುದನ್ನು ಗಮನಿಸೋಣ. तू प्यार की सागर है, ला 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 ला, तू प्यार की सागर है. आत्मा राम आनंद रमण अच्युत केशव हरिनारायण. आत्मा राम आनंद रमण भव भय हरण वंदित चरण रघुकुल भूषण राजीव लोचन. आनंद रमण सच्चिदानंद श्री सत्यनारायण. आत्मा राम आनंद रमण. ಓಂಕಾರದ ತರಂಗಗಳು ನಮ್ಮ ದೇಹದ ಪ್ರತಿಯೊಂದು ನರನಾಡಿಗಳಲ್ಲಿಯೂ ಹರಿಯುತ್ತಿದೆ ಅಂತ ಭಾವನೆ ಮಾಡಿ ಈಗ ನಿಧಾನವಾಗಿ ಬಾಹ್ಯ ಪ್ರಪಂಚಕ್ಕೆ ಬರೋಣ. ಕೈ ಕಾಲು ತಲೆಗಳನ್ನ ನಿಧಾನವಾಗಿ ಅಲ್ಲಾಡಿಸಿ, ಕೈ ಕಾಲು ತಲೆಗಳನ್ನ ನಿಧಾನವಾಗಿ ಅಲ್ಲಾಡಿಸಿ, ಬಲಗೈಯನ್ನ ಮೇಲಕ್ಕೆ ಎತ್ತಿ ನೆಲದ ಮೇಲೆ ಇಟ್ಕೊಳ್ಳಿ. ಬಲಗೈಯನ್ನ, ಎಡಗಾಲನ್ನ ಮಡಚಿ ನಿಧಾನವಾಗಿ ಬಲಗಡೆಗೆ ತಿರುಗಿ ನಿಮ್ಮ ಎಡಹಸ್ತವನ್ನ ಎದೆಯ ಪಕ್ಕದಲ್ಲಿ ನೆಲದ ಮೇಲಿಡಿ.
3 ಸಲ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಕಣ್ಣುಗಳು ಹಾಗೇ ಮುಚ್ಚಿರ್ಲಿ. ನಿಧಾನವಾಗಿ ಕುಳಿತುಕೊಳ್ಳುವ ಸ್ಥಿತಿಗೆ ಬನ್ನಿ. ಕಣ್ಣುಗಳು ಹಾಗೇ ಮುಚ್ಚಿರ್ಲಿ. ಕೈಗಳನ್ನ ಉಜ್ಜಿ ಕಣ್ಣುಗಳಿಗೆ ಶಾಖ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ಈಗ ಕೈಗಳನ್ನ ಅಗಲ ಮಾಡಿ, ಕೈಗಳನ್ನ ಅಗಲ ಇಟ್ಕೊಳ್ಳಿ. 2 ಕೈಗಳನ್ನ ಜೋಡಿಸ್ಕೊಳ್ಳಿ. ಕರಾಗ್ರೆ ವಸತೆ. ಕೈಗಳನ್ನ ಅಗಲ ಮಾಡ್ಕೊಳ್ಳಿ. ಪುಸ್ತಕದ ತರ ತೆರ್ಕೊಳ್ಳಿ. ಕಣ್ಣುಗಳನ್ನ ಬಿಟ್ಟು ಕರಾಗ್ರೆ ವಸತೆ ಲಕ್ಷ್ಮಿ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರದರ್ಶನಂ. ಕೈಗಳನ್ನ ಮುಚ್ಚಿ ನಮಸ್ಕಾರ ಮುದ್ರೆ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ರಾಷ್ಟ್ರದೇವೋ ಭವ, ದರಿದ್ರ ನಾರಾಯಣ ದೇವೋ ಭವ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರು, ಜೈ ಶ್ರೀರಾಮ್. ಓಕೆ ಸರ್, ಸೆಷನ್ ಈಸ್ ಓವರ್. ಥ್ಯಾಂಕ್ ಯು. ಓಕೆ ಸರ್, ಆಯ್ತು ಸರ್. ನಿಮ್ದು ಪಲ್ಸ್ ರೇಟ್ ಎಷ್ಟಿದೆ ನೋಡಿ ಸರ್ ಈಗ? ಐವತ್ತಾರು. 56. ಓಕೆ ಸರ್. ನಾವು ಜನರಲ್ ಆಗಿ ಏನ್ ಮಾಡ್ತೀವಿ ಅಂದ್ರೆ, ಅಲ್ಲಿ ನಾವು ಶವಾಸನ ಹಾಕ್ಸೋವಾಗ ನಾವು ಅಲ್ಲೇ ಇರ್ತೀವಿ. ಯೋಗ ಕ್ಲಾಸ್ಗಳಲ್ಲಿ ಅವರು ಎಷ್ಟು ರಿಲ್ಯಾಕ್ಸೇಷನ್ ಆಗಿದ್ದಾರೆ ಅಂತ ನಮ್ಗೆ ಟೆಸ್ಟ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ, ಅವರ ಕೈನ ಮಲಗಿರ್ತಾರಲ್ಲ ಸರ್, ಕೈನ ಮೇಲ್ ಕೆತ್ತುತ್ತೀವಿ. ಪೂರ್ತಿ ರಿಲ್ಯಾಕ್ಸ್ ಆಗಿದ್ರೆ ಅದು ಶವ ತರ ಕೆಳಗ್ ಬಿದ್ದೋಗುತ್ತೆ ಅದು. ಅಷ್ಟು ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೆ. ಅಥವಾ ನಿದ್ದೆಗೆ ಹೋದವ್ರಿಗೂ, ನಾವು ಮಕ್ಕಳಿಗೋ ಯಾರಿಗೆ ಆಗ್ಲಿ ನಿದ್ದೆ ಹೋಗಿದ್ದವ್ರನ್ನ ಕೈ ಮೇಲೆ ಕೆತ್ತಿದ್ರೆ ಟಕ್ಕದ್ ಬಿದ್ದೋಗುತ್ತಲ್ಲ, ದಟ್ಸ್ ಕಂಪ್ಲೀಟ್ ರಿಲ್ಯಾಕ್ಸೇಷನ್. ಬಟ್ ನಿದ್ದೆಗೆ ಹೋಗಿರ್ಬಾರ್ದು, ದಿಸ್ ಇಂಪಾರ್ಟೆಂಟ್. ಬಟ್ ಇದ್ರಲ್ಲಿ ನಿದ್ದೆಗೆ ಹೋಗ್ಬಿಟ್ರು ಸರ್, 5 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಆ ಒಂದು ಗೊರಕೆ ಹೊಡೆದು ಬಿಡಿ, ಆ ರಿಲ್ಯಾಕ್ಸೇಷನ್ ನೀವು 6 ಗಂಟೆ ನಿದ್ದೆ ಮಾಡಿದ್ರು ಬರಲ್ಲ, ಅಂತ ರಿಲ್ಯಾಕ್ಸೇಷನ್ ಆಗಿರುತ್ತೆ. ಬಟ್ ಸರ್, ಇದು ಮೋರ್ ಆರ್ ಲೆಸ್ ಮೆಡಿಟೇಷನ್. ಇಟ್ಸ್ ನಾಟ್ ಎ ರಿಲ್ಯಾಕ್ಸೇಷನ್, ಮೆಡಿಟೇಷನ್. ರಮಣ ಮಹರ್ಷಿಗಳ ಜೀವನ ಚರಿತ್ರೆ ನೋಡಿದ್ರೆ, ಅವ್ರ ತಂದೆನೇ ಯಾರೋ ಸತ್ತೋಗ್ಬಿಟ್ಟಾಗ, ಸತ್ತೋಗೋದಂದ್ರೆ ಏನೋ ಅಂದ್ಕೊಂಡ್ರು ನೋಡ್ರಿ. 10 ವರ್ಷ ಹುಡುಗ ಇರ್ಬೇಕು, ಹೆದರ್ಕೊಂಡ್ಲಿಲ್ಲ. ಟೆರೇಸ್ ಮಾಡಿ ಮೇಲೆ ಹೋದ್ರು, ಮಲ್ಕೊಂಡ್ರು. ಅವ್ರ ತಂದೆ ಮಲಗ್ದಂಗೆ ಮಲಗಿದ್ರು. ಕೈ ಕಾಲುಗಳು ಅಲ್ಲಾಡಿಸ್ತಾ ಇಲ್ವಲ್ಲ, ದೆನ್ ನಾನು ಸತ್ತೋಗ್ಬಿಟ್ಟಿದ್ದೀನಾ? ಇಲ್ವಲ್ಲ, ಉಸಿರಾಡ್ತಾ ಇದ್ದೀನಿ, ಉಸಿರು ನಿಲ್ಲಿಸ್ತೀನಿ ಅಂತ ನಿಲ್ಸ್ಕೊಂಡ್ರು. ನನ್ನ ಮನಸ್ಸಿನಲ್ಲಿ ಥಾಟ್ಸ್ ಬರ್ತಾ ಇದೆಯಲ್ಲ, ದೆನ್ ಹಾಗಾದ್ರೆ ಮನಸ್ಸಿನಲ್ಲಿ ಥಾಟ್ಸ್ ಬರ್ತಾ ಇದ್ರೆ ಹೆಂಗ್ ಸತ್ತೋಗೋದು? ಆ ಮನಸ್ಸನ್ನು ನಿಲ್ಸೋದ್ರು. ಹಾಗಾದ್ರೆ ಇವೆಲ್ಲ ನಾನಲ್ಲ ಅಂತ ಅಲ್ಲೇ ಡಿಸೈಡೆಡ್ ಸರ್. ಎಂಥ ಇದು ಶವಾಸನ ಧ್ಯಾನ ಸರ್. ಎಲ್ರು ಇದು ತುಂಬಾ ಸುಲಭ ಅಂತಾರೆ, ಇದ್ರಷ್ಟು ಕಷ್ಟ ಮತ್ತೊಂದಿಲ್ಲ. ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ಬೇಕು, ದೆನ್ ವಿ ಶುಡ್ ಗೋ ಟು ದಿ ಅವರ್ ಆತ್ಮಗಳು. ಅಷ್ಟು. ಅದರಿಂದ ನಾನು ಇದನ್ನ ರೆಕಾರ್ಡ್ ಮಾಡಿದ್ದೀನಿ, ನಿಮ್ಗೆ ಕಳಿಸ್ತೀನಿ ಸರ್. ಅದು ಮೊದಲು 1-2 ಸಾರಿ ಅದನ್ನ ಹಾಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ
ಆಮೇಲೆ ಒಳ್ಳೆದು. ನಿಮ್ದು ಓನ್ ಟೆಕ್ನಿಕ್ಸ್ ಏನಿದೆಯೋ ಅದು ಮಾಡ್ಕೋಬಹುದು. ಓನ್ಲಿ ಆಗ್ಲಿ. ಥಿಂಗ್ ಫೈನಲಿ ವಿ ಶುಡ್ ರಿಲ್ಯಾಕ್ಸ್ ಕಂಪ್ಲೀಟ್. ಅದೇ ಮುಖ್ಯ. ಹೌದು ಸರ್. ಈ ಸೈಕೋಸೊಮ್ಯಾಟಿಕ್ ಎಲಿಮೆಂಟ್ಸ್ ಎಲ್ಲ ವಾಸಿ ಆಗ್ಬಿಡುತ್ತೆ ಸರ್. ಬರೀ ಹ್ಮ್. ಶವಾಸನದಿಂದಲೇ ಸಾಕು. ಎಷ್ಟೊಂದ. ಹ್ಮ್. ಓಕೆ ಸರ್, ಆಗ್ಲಿ. ಪಾಪ ತಪ್ಪ ನೀವು ಊಟದ ಟೈಮ್ ನಿಮ್ಗೆ. ಥ್ಯಾಂಕ್ ಯು. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ವೆರಿ ಗ್ರೇಟ್ಫುಲ್. ಏನಿಲ್ಲ ಸರ್. ಸರ್ ನಿಮ್ಮಂತವ್ರು ವಿದ್ಯೆ ಕೊಟ್ರೆ, ಅಥವಾ ನನಗೆ ಏನ್ ಗೊತ್ತಿದ್ದು ನನಗೇನ್ ಗೊತ್ತಿಲ್ಲ, ಅದು ಪಾಪ ನೀವು ಕಲ್ತ್ಕೊಂಡು ನೀವು 10 ಜನಕ್ಕೆ ಕೊಡ್ತೀರ ನೀವು. ಖಂಡಿತ. ಥ್ಯಾಂಕ್ ಯು. ಆಗ್ಲಿ ಸರ್, ನಮಸ್ತೆ ಸರ್. ವಾಟ್ ಅಬೌಟ್ ಟುಮಾರೋ ಕ್ಲಾಸ್? ನಾಳೆ ನಿಮಗೆ ಟೈಮ್ ಇದ್ರೆ ನಾವು ಮೀಟ್ ಮಾಡೋಣ. ಓಕೆ ಸರ್, ನನ್ಗೇನಿಲ್ಲ ತೊಂದರೆ. ಮೀಟ್ ನಾಳೆ ಮಾಡ್ಬೋದು. ನನಗೆ ಮಂಡೇ ಕೆಲಸ. ನಿಮ್ಗೆ ಯಾವತ್ತು ಸರ್ ವಾರದಲ್ಲಿ 2 ದಿವಸ, ಮಂಡೇ ಅಂಡ್ ಟ್ಯೂಸ್ಡೇನಾ? ಮಂಡೇ ಅಂಡ್ ವೆನ್ಸ್ಡೇ ಕೆಲಸ. ಓ, ವೆಡ್ನೆಸ್ಡೇ ಸರ್. ಏನ್ ಮಾಡೋಣ ಅಂದ್ರೆ ಮಂಡೇ ಬೇಕಾ ಸ್ಕಿಪ್ ಮಾಡೋಣ? ಮಂಡೇ ಅಲ್ಲ. ಟ್ಯೂಸ್ಡೇನ ಸ್ವಲ್ಪ ಸ್ಕಿಪ್ ಮಾಡ್ಬೇಕಾಗತ್ತೆ. ಮಾಡ್ಬೇಕಾಗುತ್ತೆ. ನೀವು ಗುರುವಾರ ಹೇಳಿದ್ದೀರಾ, ಗುರುವಾರ ಮೀಟ್ ಮಾಡೋಣ. ಗುರುವಾರದಿಂದ ಮೀಟ್ ಮಾಡೋಣ. Yeah. ಅಲ್ಲಿ But ನಾಳೆ ನಾಳೆ ಒಂದಿನ ಸಿಗುತ್ತೆ. ನಾಳೆ ಮೀಟ್ ಮಾಡೋಣ. ಮಾಡೋಣ ಸರ್, ಮಾಡೋಣ. ಹಾ. ಆಮೇಲೆ ನಿಮ್ಗೆ ಯಾವಾಗ್ಲಾದ್ರೂ ಸಮಯ ಸಿಕ್ಕಿದ್ರೆ ಒಂದು half an hour, 1 hour ಡಿಸ್ಕಷನ್ಸ್ ಮಾಡೋಣ. ಇವರು ಜನಕ ಮಹಾರಾಜಂದು ತುಂಬಾ ಚೆನ್ನಾಗಿದೆ. ನಾವು ಆ ಸಾಕ್ಷಿನ ಗುರುತಿಸೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಕುಲಕರ್ಣಿ ಸ್ವಾಮಿಗಳು ಹೇಳಿದ್ದು ಅದು ಉಪನಿಷತ್ಗಳಲ್ಲೂ ಬರುತ್ತೆ. ಸಚ್ಚಿದಾನಂದ ಸರಸ್ವತಿ ಸ್ವಾಮಿಗಳು ಹೇಳ್ತಾರೆ. ಅದನ್ನ ಒಂದ್ಸಾರಿ ಡಿಸ್ಕಷನ್ಸ್ ಮಾಡೋಣ ಸರ್. ಖಂಡಿತ. ನೀವ್ ಯಾವಾಗ ನಿಮ್ಮ ಸಮಯ, ನಿಮ್ ಕನ್ವೀನಿಯನ್ಸ್ ಟೈಮ್ ಹೇಳಿದ್ರೆ ಐ ಆಮ್ ರೆಡಿ. ಖಂಡಿತ. ಖಂಡಿತ. ಆಗ್ಲಿ ಸರ್. ಖಂಡಿತ. ಐ ವುಡ್ ಲವ್ ಟು ಟಾಕ್. ಓಕೆ ಸರ್. ನಮಸ್ಕಾರ. ಜೈ ಶ್ರೀರಾಮ್ ಸರ್. ಜೈ ಶ್ರೀ. ಆಫ್ ಮಾಡ್ತೀನಿ ಇದು ಓಕೆ ವಿಡಿಯೋ. ಸರ್. ಓಕೆ ಸರ್, ಮಾಡಿ ಸರ್, ಮಾಡಿ ಸರ್.